ಓಂ ಶಾಂತಿ. ನಿಶ್ಚಯ ಬುದ್ಧಿ ವಿಜಯಂತೆ, ಸಂಶಯ ಬುದ್ಧಿ ವಿನಶ್ಯಂತೆ ಅನ್ನೋ ಒಂದು ಸ್ಲೋಗನ್ ಇದೆ. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ನಿಶ್ಚಯ, ಇಲ್ಲಿ ನಮಗೆ ಯಾರ ಮೇಲೆ ನಿಶ್ಚಯ ಇರಬೇಕು? ಬಾಬಾ ತಿಳಿಸ್ತಾರೆ, ಮಕ್ಕಳೇ, ಸಂಶಯವನ್ನು ಇಟ್ಕೋಬೇಡಿ. ಇಲ್ಲಿ ಓದಿಸ್ತಿರುವಂತಹದ್ದು, ಶಿಕ್ಷಣವನ್ನು ಕೊಡ್ತಾ ಇರುವಂತಹದ್ದು ಸ್ವಯಂ ಭಗವಂತನೇ ಆಗಿದ್ದಾರೆ. ಆದ್ದರಿಂದ ಸಂಶಯವನ್ನು ಇಟ್ಕೋಬೇಡಿ, ನಿಶ್ಚಯ ಇರಲಿ. ಇಲ್ಲಿ ಭಗವಂತನೇ ಮಾಡಿಸುತ್ತಿರುವಂತಹದ್ದು ಅಂತ ಬಾಬಾ ಮುರುಳಿಗಳಲ್ಲಿ ತಿಳಿಸ್ತಾ ಇರ್ತಾರೆ. ಇಲ್ಲಿ ಬಾಬಾರವರ ಮೇಲೆ ನಮಗೆ ನಿಶ್ಚಯ ಬೇಕು, ನಮ್ಮ ಮೇಲೆ ನಮಗೆ ನಿಶ್ಚಯ ಬೇಕು. ಭಗವಂತ ಓದಿಸ್ತಿರುವಂತಹ ಏನು ವಿದ್ಯೆ ಇದೆಯಲ್ಲ, ಅದರ ಮೇಲೆ ನಮಗೆ ನಿಶ್ಚಯ ಬೇಕು. ಯಜ್ಞದ ಮೇಲೆ ನಿಶ್ಚಯ, ಪರಿವಾರದ ಮೇಲೆ ನಿಶ್ಚಯ, ಡ್ರಾಮಾ ಮೇಲೆ ನಿಶ್ಚಯ. ಇಷ್ಟು ನಮಗೆ ನಿಶ್ಚಯ ಅನ್ನುವಂತಹದ್ದು ಬೇಕಾಗಿದೆ. ಮೊದಲಿಗೆ ಬಾಬಾರವರ ಮೇಲೆ ನಮಗೆ ನಿಶ್ಚಯ ಬೇಕಾಗತ್ತೆ. ಯಾಕೆಂದರೆ ನಾವು ದೇಹ ಅಂತ ತಿಳಿತಾ ಬಂದ್ವಿ. ಈಗ ನಾವು ದೇಹ ಅಲ್ಲ, ಆತ್ಮ ಆಗಿದ್ದೀವಿ ಅಂತ ಬಂದು ಬಾಬಾ ನಮಗೆ ತಿಳಿಸ್ತಿದ್ದಾರೆ. ಭಗವಂತ ನಮಗೆ ತಿಳಿಸ್ತಿದ್ದಾರೆ ಕೂಡ. ಎಲ್ಲಿವರೆಗೂ ತಿಳಿಸ್ತಾರೆ? ನಾವು ಪಕ್ಕ ಆಗೋವರೆಗೂ ತಿಳಿಸ್ತಾರೆ. ಅಲ್ಲಿವರೆಗೂ ತಿಳಿಸ್ತಾನೇ ಇರ್ತಾರೆ. ಯಾಕೆ ಅಂದರೆ ಮೊದಲಿಗೆ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ, ಆತ್ಮದ ತಂದೆ ಪರಮಾತ್ಮ ಅನ್ನೋ ನಿಶ್ಚಯ ಮಾಡ್ಕೊಳ್ಳಿ. ಜ್ಞಾನದ ಮೇಲೆ ನಿಶ್ಚಯ ಇರಲಿ. ಜ್ಞಾನ ಅಂದರೆ ಬಾಬಾ ಏನು ನಮಗೆ ವಿದ್ಯೆಯನ್ನು ಓದಿಸ್ತಿದ್ದಾರೆ, ಅದು 84 ಜನ್ಮಗಳದ್ದು ನಮ್ಮದೇ ಆಗಿದೆ ಅಲ್ವಾ? ಇಲ್ಲಿ ಆತ್ಮ ಪರಮಾತ್ಮ ಎರಡರ ಮೇಲೆ ನಮಗೆ ನಿಶ್ಚಯ ಬೇಕು. ಏನು ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಸ್ತಿದ್ದಾರೆ, ಅದರ ಮೇಲೆ ನಮಗೆ ನಿಶ್ಚಯ ಅನ್ನುವಂತಹದ್ದು ಬೇಕಾಗಿದೆ. ಇಲ್ಲಿ ಮಾಡಿಸುತ್ತಿರುವಂಥವರು ಯಾರಾಗಿದ್ದಾರೆ? ಬಾಬಾ, ಭಗವಂತ ಆಗಿದ್ದಾರೆ. ಸ್ವಯಂ ಭಗವಂತನೇ ಭೂಮಿಗೆ ಬಂದು ತನ್ನ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ಅವರನ್ನು ಮುಂದೆ ಇಟ್ಟು ಮಾಡಿಸುವಂಥವರಾಗಿದ್ದಾರೆ. ಭಗವಂತನ ವಿದ್ಯೆ, ಭಗವಂತನ ಯಜ್ಞ, ಭಗವಂತನ ಮಕ್ಕಳು, ಭಗವಂತನ ಸೇವೆ, ಭಗವಂತನ ನೆನಪು ಎಲ್ಲವೂ ಸಹ ಭಗವಂತನೇ ಆಗಿರಬೇಕಾಗತ್ತೆ ನಮಗೆ. ಎಷ್ಟೋ ಮಂದಿ ಏನು ಮಾಡ್ತಾರೆ, ಜ್ಞಾನಕ್ಕೆ ಬಂದ ಮೇಲೂ ಸಹ ನಮಗೆ ಏನೂ ಒಳ್ಳೆಯದಾಗಿಲ್ಲ, ನಮಗೇನು ಅನುಭವ ಆಗಿಲ್ಲ, ಪರಿವರ್ತನೆ ಆಗಿಲ್ಲ. ಎಷ್ಟು ನೆನಪು ಮಾಡಿದ್ರು, ಎಷ್ಟು ಜ್ಞಾನ ಕೇಳಿದ್ರು, ಏನು ಪರಿವರ್ತನೆ ಬರ್ತಿಲ್ಲ. ಇಲ್ಲಿ ನಿಶ್ಚಯ ಬೇಕು. ಇಲ್ಲಿ ಮೊದಲಿಗೆ ಭಗವಂತ ಅನ್ನೋ ನಿಶ್ಚಯ ನಮಗೆ ಆಯಿತು ಅಂತಂದರೆ ನಮ್ಮ ಮೇಲೆ ನಮಗೆ ನಿಶ್ಚಯ ಬಂದ್ಬಿಡುತ್ತೆ. ಯಾಕೆಂದರೆ ಭಗವಂತ ಜ್ಞಾನವನ್ನು ಕೊಟ್ಟಿದ್ದಾರೆ. ನೀವು ಆತ್ಮಗಳಾಗಿದ್ದೀರಾ, ನನ್ನಂತೆ ನೀವು ನಿರಾಕಾರ ಆಗಿದ್ದೀರಾ, ನಿಮ್ಮ ಮನೆ ಪರಂಧಾಮ ಆಗಿದೆ. ಈ ಜ್ಞಾನ ಕೊಟ್ಟ ಮೇಲೆ ಹೌದು, ಸತ್ಯ, ನಾನು ಆತ್ಮ ಆಗಿದ್ದೀನಿ,
ಏನು ಬಾಬಾ ಭಗವಂತ ಏನು ಜ್ಞಾನ ತಿಳಿಸ್ತಿದಾರಲ್ಲ, ಭಗವಂತನ ಮೇಲೆ ನಿಶ್ಚಯ ಇದ್ದಾಗ, ಅವರು ಹೇಳ್ತಿರೋವಂಥದ್ದು ಕರೆಕ್ಟು ಅಂದಾಗ ನಾನು ಕರೆಕ್ಟು, ನಾನು ಆತ್ಮ ಆಗಿದ್ದೀನಿ, ನನ್ನ ಮೇಲೆ ನಿಶ್ಚಯ ಬರುತ್ತೆ. ಇಲ್ಲಿ ನಿಶ್ಚಯ ಬೇಕು. ನಿಶ್ಚಯ ಇಲ್ಲ ಅಂದರೆ ಅಲ್ಲಿ ಸಂಶಯ ಇರುತ್ತೆ. ನಾನು ಆತ್ಮನ, ನಾನು ದೇಹನ, ಸಂಶಯ ಯಾಕೆ? ನಾನು ಆತ್ಮ ಆಗಿದ್ದೀನಿ, ದೇಹ ನನಗೆ ರಥ, ವಸ್ತ್ರ, ನೀವೇನಾದರೂ ಅನ್ಕೋಬೋದು. ವಸ್ತ್ರ ಅಂತಾದರೂ ಅಂದ್ಕೊಳ್ಳಿ, ರಥ ಅಂತಾದರೂ ಅಂದ್ಕೊಳ್ಳಿ. ಆದರೆ ಬಾಬಾ ಕೊಟ್ಟಿರುವಂತಹ ಒಂದು ರಥ, ವಸ್ತ್ರ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಭಗವಂತ ಭೂಮಿಗೆ ಬಂದಿದ್ದಾರೆ ಅಂತಂದ್ರೆ ಏನಕ್ಕೆ ಬಂದಿದ್ದಾರೆ? ನಮ್ಮನ್ನ ದುಃಖದಿಂದ ಬಿಡಿಸೋಕ್ಕೆ ಬಂದಿದ್ದಾರೆ. ನಮ್ಮನ್ನ ನಿರೋಗಿಗಳನ್ನಾಗಿ ಮಾಡೋದಕ್ಕೆ ಬಂದಿದ್ದಾರೆ. ಸದಾ ಸುಖಿಗಳನ್ನಾಗಿ, ಸದಾ ಶಕ್ತಿಶಾಲಿಗಳನ್ನಾಗಿ ಮಾಡೋದಕ್ಕೆ ಬಂದಿದ್ದಾರೆ. ರಾವಣನ ಜೈಲಿನಿಂದ ಬಿಡುಗಡೆ ಮಾಡೋದಕ್ಕೆ ಬಂದಿದ್ದಾರೆ. ನಮ್ಮ ಹೊರೆ ಏನಿದೆ, ಅರ್ಧಕಲ್ಪದ ಹೊರೆ ಏನಿದೆ, ಆ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರು ತಗೊಳ್ಳೋದಕ್ಕೆ ಬಂದಿದ್ದಾರೆ. ಇಲ್ಲಿ ತಗೊಳ್ಳೋದಕ್ಕೆ ಬಂದಿದ್ದಾರೆ ಅಂದರೆ ನಾವು ಕೊಟ್ಟಾಗ ಅವರು ತಗೊಳ್ತಾರೆ, ಇಲ್ಲಾಂದ್ರೆ ಹೇಗೆ? ಅದು ನಮ್ಮ ಹತ್ರನೇ ಇರುತ್ತೆ. ಅದು ನಮಗೂ ಸಹ ಗೊತ್ತಿದೆ. ಈಗ ನಾವು ಸೆಂಟರ್ಗಳಿಗೆ ಹೋಗ್ತಿರ್ತೀವಿ. ಇದು ಬಾಬಾರವರ ಭಗವಂತನ ಯಜ್ಞ, ಭಗವಂತನ ಮನೆ, ಭಗವಂತನ ಸೇವಾ ಕೇಂದ್ರ. ನಿಶ್ಚಯ ಇದೆಯಾ? ಇಲ್ಲಿ ನಾನು ಯಾರು ನಿಶ್ಚಯ ಇದೆಯಾ? ನನ್ನ ತಂದೆ ಯಾರು ನಿಶ್ಚಯ ಇದೆಯಾ? ನನ್ನ ಮನೆ ಯಾವುದು ನಿಶ್ಚಯ ಇದೆಯಾ? ಬಾಬಾ ಏನು ಡ್ರಾಮಾದ ಒಂದು ರಹಸ್ಯವನ್ನು ತಿಳಿಸಿದ್ದಾರೆ, ಸೃಷ್ಟಿ ಚಕ್ರದ ಒಂದು ರಹಸ್ಯವನ್ನು ತಿಳಿಸಿದ್ದಾರೆ, ಅದರ ಮೇಲೆ ನಿಶ್ಚಯ ಇದೆಯಾ? ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನಿಶ್ಚಯ ಆಗದ ಹೊರತು ಧಾರಣೆ ಆಗೋದಿಲ್ಲ. ಧಾರಣೆ ಬೇಕಿಲ್ಲಿ. ಈಗ ನೋಡಿ, ನಾನು ಹೆಣ್ಣು, ನಾನು ಗಂಡು, ನಾನು ಸ್ತ್ರೀ, ನಾನು ಪುರುಷ, ನಾನು ಇಂಥ ಕೆಲಸ ಮಾಡ್ತೀನಿ, ಇಂಥವ್ರ ಮಗಳು, ಇಂಥ ಮನೆ, ಇಂಥ ಊರು, ಇಂಥ ರಾಜ್ಯ, ಇಂಥ ಜಿಲ್ಲೆ, ಇಂಥ ದೇಶ, ಪಕ್ಕ ನಿಶ್ಚಯ ಇದೆ ತಾನೆ ನಮಗೆಲ್ಲರಿಗೂ ಸಹ. ಶಾರೀರಿಕವಾಗಿ ಎಲ್ಲವೂ ಸಹ ನಮಗೆ ನಿಶ್ಚಯ ಇದೆ. ಹಾಗೆಯೇ ನಾನು ಆತ್ಮ, ಪರಮಪಿತ ಪರಮಾತ್ಮನ ಸಂತಾನ, ಪರಂಧಾಮದ ನಿವಾಸಿ. ನನ್ನ ಗುಣಗಳು 7 ಗುಣಗಳು, ನನ್ನ ಸ್ವಧರ್ಮ ಶಾಂತಿ, ಪವಿತ್ರತೆ, ಸುಖ, ಆನಂದ ಆಗಿದೆ. ನನ್ನ ಮೂಲ ಸಂಸ್ಕಾರ ಗುಣಗಳೇ ಇವಾಗಿದ್ದಾವೆ. ನಾನು ತಂದೆಯ ಸಮಾನ ನಿರಾಕಾರಿಯಾಗಿದ್ದೀನಿ, ನಿರಾಕಾರಿ ಜ್ಯೋತಿರ್ಬಿಂದು ಆತ್ಮನಾಗಿದ್ದೀನಿ. ನಿಶ್ಚಯ ಇದೆಯಾ? ನಿಶ್ಚಯ ಇದ್ದಾಗ, ಈಗ ನಾನು ಹೇಗೆ, ನಾನೊಂದು ಸ್ತ್ರೀ, ನಾನೊಂದು ಪುರುಷ ಅಂದಾಗ ಯಾರು ಬಂದು ನಮಗೆ ಹೇಳಬೇಕಾಗಿಲ್ಲ ನೀವು ಸ್ತ್ರೀ ಆಗಿದ್ದೀರಾ, ನೀವು ಪುರುಷ ಆಗಿದ್ದೀರಾ ಅಂತ. ನಮಗೆ ನಿಶ್ಚಯ ಇದೆ. ಹಾಗೆ ಶಾರೀರಿಕ ಒಂದು ಈ ಶರೀರಕ್ಕೆ ತಂದೆ ತಾಯಿ ಸಂಬಂಧಿಕರು, ಅವ್ರ ಮೇಲೂ ನಮಗೆ ನಿಶ್ಚಯ ಇದೆ. ಇವರು ನಮಗೆ ಅಪ್ಪ, ಇವರು ಅಮ್ಮ, ಇವರು ಪತಿ, ಇವರು ಪತ್ನಿ, ಇವರು ಮಕ್ಕಳು. ಯಾರು ಬಂದು ನಮಗೆ ಹೇಳಬೇಕಾಗಿಲ್ಲ ಇವರು ನಿಮಗೆ ಮಕ್ಕಳಾಗಿದ್ದಾರೆ ನೋಡಿ, ಇವರು ನಿಮಗೆ ಪತಿ ಆಗಿದ್ದಾರೆ, ಇವರು ತಾಯಿ ಆಗಿದ್ದಾರೆ, ಇವರು ತಂದೆ ಆಗಿದ್ದಾರೆ ಅಂತ ಯಾರು ಹೇಳಬೇಕಾಗಿಲ್ಲ. ಯಾಕೆ? ನಿಶ್ಚಯ ಆಗಿರುತ್ತೆ ನಮಗೆ. ಯಾರು ಎಚ್ಚರಿಸಬೇಕಾಗಿಲ್ಲ, ಯಾರು ನೆನಪು ತರಿಸ್ಬೇಕಾಗಿಲ್ಲ. ಈಸಿಯಾಗಿ ನಮಗೆ ಮನಸ್ಸಲ್ಲಿ ಆ ಒಂದು ನಿಶ್ಚಯ, ಬುದ್ಧಿಯಲ್ಲಿ ನಿಶ್ಚಯ ಕೂತಿರುತ್ತೆ. ಆ ಮನಸ್ಸಲ್ಲಿ ಸ್ಮೃತಿನೂ ಸಹ ಇರುತ್ತೆ. ಅಲ್ವಾ? ಮನಸ್ಸು ಬುದ್ಧಿಯಲ್ಲಿ ಅದು ನಿಶ್ಚಯ ಆಗ್ಬಿಟ್ಟಿರುತ್ತೆ.
ಹಾಗೆ ಇಲ್ಲಿ ನಿಶ್ಚಯ ಬೇಕು. ನಾನು ಆತ್ಮ ನಿಶ್ಚಯ ಬೇಕು. ಪರಮಾತ್ಮ ನನ್ನ ತಂದೆ ನಿಶ್ಚಯ ಬೇಕು. ಪರಂಧಾಮ ನನ್ನ ಮನೆ ನಿಶ್ಚಯ ಬೇಕು. ಅವರ ಜ್ಞಾನ ಏನು ತಿಳಿಸ್ತಿದಾರಲ್ಲ ಅದರ ಮೇಲೆ ನಿಶ್ಚಯ ಬೇಕು. ಸಂಶಯ ಬರಬಾರದು. ಇಲ್ಲಿ ಯಾವುದೇ ಒಂದು ದೇಹಧಾರಿ ಆದಂತಹ ಒಂದು ಅಕ್ಕ, ಒಂದು ಅಣ್ಣ, ಅಕ್ಕಂದರು, ಅಣ್ಣಂದಿರು ಯಾರೋ ಇಲ್ಲಿ ವಿದ್ಯೆಯನ್ನು ಓದಿಸ್ತಿಲ್ಲ, ಪುರುಷಾರ್ಥ ಮಾಡಿಸ್ತಿಲ್ಲ. ಇಲ್ಲಿ ನಾವು ಇಲ್ಲ, ಇತರರೂ ಇಲ್ಲ. ಇಲ್ಲಿ ಯಾರು ಮಾಡಿಸ್ತಿರುವಂತಹದ್ದು? ಭಗವಂತ, ಪರಮಪಿತ ಶಿವ ಪರಮಾತ್ಮ ಆಗಿದ್ದಾರೆ. ಈ ನಿಶ್ಚಯ ಬೇಕಾಗತ್ತೆ. ಇಲ್ಲಿ ಓದಿಸುತ್ತಿರುವಂಥವರು ಭಗವಂತ ಆಗಿದ್ದಾರೆ. ಮತ್ತೆ ಅವರು ಹೇಳ್ತಾರೆ ಅಂದ್ರೆ ಅದು ಸತ್ಯ. ಮನುಷ್ಯರು ಸುಳ್ಳು ಹೇಳ್ಬೋದು, ಅಕ್ಕಂದಿರು ಅಣ್ಣಂದಿರು ಸುಳ್ಳು ಹೇಳ್ಬೋದು, ಭಗವಂತ ಸುಳ್ಳು ಹೇಳಕ್ ಸಾಧ್ಯನಾ? ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದಾರೆ, ವಿದ್ಯಾರ್ಥಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಸರ್ವ ಸಂಬಂಧದ ರೂಪದಲ್ಲಿ ಅವರು ನಮಗೆ ಸಂಬಂಧಿಯಾಗಿದ್ದಾರೆ. ಈ ನಿಶ್ಚಯ ಬೇಕು. ಸರ್ವ ಸಂಬಂಧಿ ಅವರೇ ಅನ್ನುವ ನಿಶ್ಚಯನು ನಮಗೆ ಬೇಕಾಗಿದೆ. ಪ್ರಿಯತಮ ಅವರೇ, ಪತಿಯವರೇ, ಪತ್ನಿಯವರೇ, ಮಗ ಅವರೇ, ಮಗಳು ಅವರೇ, ಅಪ್ಪ, ಅಮ್ಮ, ಶಿಕ್ಷಕ, ಗುರು, ಸದ್ಗುರು, ಎಲ್ಲ ಸಂಬಂಧನೂ ಅವರೇ ಅನ್ನೋ ನಿಶ್ಚಯ ಬೇಕು. ಅಲ್ಲಿವರೆಗೂ ನಮ್ಮಲ್ಲಿ ಆ ಧಾರಣೆ ಬರೋದಿಲ್ಲ. ಎಲ್ಲಿವರೆಗೂ ನಿಶ್ಚಯ ಬರೋದಿಲ್ವೋ ಅಲ್ಲಿವರೆಗೂ ಧಾರಣೆ ಬರೋದಿಲ್ಲ. ಈಗ ನೋಡಿ, ನಾನು ಸ್ತ್ರೀ ಅಂದಾಗ ನಾನು ಸ್ತ್ರೀ ಅನ್ನೋ ನಿಶ್ಚಯ ನನಗಿದೆ. ನಾನು ಅದರಂತೆಯೇ ಮಾತು, ಸಂಕಲ್ಪ, ಕರ್ಮಗಳು ಎಲ್ಲವೂ ಅದರಂತೆಯೇ ನಾನು ಮಾಡ್ತಿರ್ತೀನಿ. ಅದರಂತೆಯೇ ನಾನು ಸ್ತ್ರೀ ಆಗಿದ್ದೀನಿ. ನಾನು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಕರ್ಮಗಳನ್ನು ಮಾಡಬೇಕು, ಪ್ರತಿಯೊಂದು ಸಹ ನಮಗೆ ನೆನಪಿರುತ್ತೆ. ಅಂದರೆ ಸ್ತ್ರೀ ನಾನು, ಪುರುಷ ನಾನು ಅನ್ನೋ ಸ್ಮೃತಿ ಇದೆ. ಅಂದರೆ ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ತಿರ್ತೀವಿ. ನಮ್ಮ ನಡವಳಿಕೆ ಅದೇ ರೀತಿ ಇರುತ್ತೆ ಅಲ್ವಾ? ಅದೇ ಹಾಗೇನೆ ನಾನು ಆತ್ಮ ಅನ್ನೋ ಸ್ಮೃತಿ, ನಾನು ಆತ್ಮ ಅನ್ನೋ ನಿಶ್ಚಯ ಇದೆ ನನಗೆ, ಪರಮಾತ್ಮನ ಮೇಲೆ ನಿಶ್ಚಯ ಇದೆ ನನಗೆ. ಅಂದರೆ ನಾನು ಆತ್ಮ ಆಗಿನೇ ಆತ್ಮದ ಸ್ಮೃತಿ, ಸ್ಥಿತಿ, ಸ್ವರೂಪದಲ್ಲಿ ಬಂದು ದೃಷ್ಟಿ, ವೃತ್ತಿ, ಮಾತು, ಕರ್ಮ ಎಲ್ಲವೂ ಸಹ ಅದೇ ರೀತಿಯಲ್ಲೇ ಇರುತ್ತೆ. ಆತ್ಮದ ನಿಶ್ಚಯ ಆಯಿತು ಅಂತಂದರೆ ನಮಗೆ ಇನ್ನೂ ನಿಶ್ಚಯ ಆಗದೆ, ಅದು ನಿಶ್ಚಯ ಆಗಬೇಕು. ಜೊತೆಗೆ ಅಭ್ಯಾಸ ಬೇಕು. ಅಭ್ಯಾಸ ಅನ್ನುವಂತಹದ್ದು ಬೇಕು. ಇದು ಕರೆಕ್ಟ್ ಇದೆ, ಪರ್ಫೆಕ್ಟ್ ಇದೆ, ಹೌದು ಇದು ಸರಿ. ನಿಶ್ಚಯ ಆಯಿತು ಅಂದರೆ ಅದರ ಒಂದು ಅಭ್ಯಾಸವನ್ನು ನಾವು ಮಾಡ್ತಾ ಹೋಗ್ತೀವಿ ಅಂದರೆ ಅದು ಧಾರಣೆ ನಮಗೆ ಆಗ್ಬಿಡತ್ತೆ. ಇಲ್ಲಿ ದೇಹ ಅಂದಾಗ್ಲೇನೆ, ದೇಹಾಭಿಮಾನ ಅಂದಾಗ್ಲೇನೆ ಅಲ್ಲಿ ಸಂಶಯ ಬಂದ್ಬಿಡುತ್ತೆ. ರಾವಣ ಅಂದಾಗ್ಲೇನೆ ಅಲ್ಲಿ ಸಂಶಯ ಇದ್ದೇ ಇರುತ್ತೆ. ಪರಮಾತ್ಮ ಅಂದಾಗ ಅಲ್ಲಿ ನಿಶ್ಚಯ, ಅಲ್ಲಿ ವಿಜಯ. ರಾವಣ ಅಂದಾಗ ಅಲ್ಲಿ ಸಂಶಯ, ಅಲ್ಲಿ ವಿಜಯ ಇರೋದಿಲ್ಲ, ಅಲ್ಲಿ ವಿನಾಶ ಇರುತ್ತೆ. ಆದ್ದರಿಂದ ಇಲ್ಲಿ ಮೊದಲಿಗೆ ನಾವು ನಿಶ್ಚಯವನ್ನು ಪಕ್ಕಾ ಮಾಡ್ಕೋಬೇಕು. ನಿಶ್ಚಯ ಅನ್ನುವಂತಹದ್ದು ನಮಗೆ ಇರಬೇಕು. ಆತ್ಮ ಅನ್ನೋ ನಿಶ್ಚಯ, ಪರಮಾತ್ಮ ಅನ್ನೋ ನಿಶ್ಚಯ, ಡ್ರಾಮಾ ಆಮೇಲೆ ನಿಶ್ಚಯ. ಏನೇ ನಡೆದ್ರೂ ಸಹ ಡ್ರಾಮಾ ಅನುಸಾರವಾಗಿ ನಡೀತಿದೆ. ಡ್ರಾಮಾ ಪರ್ಫೆಕ್ಟ್ ಆಗಿದೆ, ನಥಿಂಗ್ ನ್ಯೂ ಆಗಿದೆ, ಯಾವುದು ಹೊಸದೇನಲ್ಲ. ಇದು 5000 ವರ್ಷಗಳಿಗೆ ಒಂದು ಸಾರಿ ಇದು ರಿಪೀಟ್ ಆಗುತ್ತೆ. ಡ್ರಾಮಾನುಸಾರವಾಗಿಯೇ ನಡೀತಿದೆ, ಯಾವುದು ಹೊಸದಲ್ಲ. ನಿಶ್ಚಯ ಬೇಕು ನಮಗೆ. ಡ್ರಾಮಾ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ, ನ್ಯಾಯಕಾರಿ ನೆನಪಿರಬೇಕು ನಮಗೆ. ಅದು ಒಂದು ನಿಶ್ಚಯ ಇರಬೇಕು ನಮಗೆ ಡ್ರಾಮಾ ಮೇಲೂ ಸಹ. ಆಗ ನಮಗೆ ಯಾಕೆ ಏನು ಇವೆಲ್ಲ ಬರೋದಿಲ್ಲ. ಡ್ರಾಮಾ ಮೇಲೆ ನಿಶ್ಚಯ ಇತ್ತು ಅಂದರೆ ಅಲ್ಲಿ ಬಿಂದು ಇಡ್ತಾ ಮುಂದೆ ಹೋಗ್ತಿರ್ತೀವಿ, ಫುಲ್ ಸ್ಟಾಪನ್ನು ಇಡ್ತಾ ಮುಂದೆ ಹೋಗ್ತಿರ್ತೀವಿ ನಾವು. ಮತ್ತು
ಪರಿವಾರದ ಮೇಲೇನೂ ನಿಶ್ಚಯ ಬೇಕು. ಈಗ ಸ್ವಯಂ ಮೇಲೆ ನಿಶ್ಚಯ, ಬಾಬಾರವರ ಮೇಲೆ ನಿಶ್ಚಯ, ಡ್ರಾಮಾ ಮೇಲೆ ನಿಶ್ಚಯ, ಪರಿವಾರದ ಮೇಲೂ ನಿಶ್ಚಯ ಬೇಕು. ಇವರು ಬಾಬಾರವರ ಮಕ್ಕಳಾಗಿದ್ದಾರೆ, ಬ್ರಾಹ್ಮಣರಾಗಿದ್ದಾರೆ. ಸ್ವಯಂ ಭಗವಂತನೇ ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಆತ್ಮಗಳು, ಸೆಲೆಕ್ಟೆಡ್ ಸೋಲ್ಸ್ ಇವರೆಲ್ಲನೂ ಸಹ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸಹಯೋಗಿ ಆತ್ಮಗಳಿವರು, ನಿಮಿತ್ತ ಆತ್ಮಗಳಿವರು. ಪ್ರತಿಯೊಬ್ಬರನ್ನ ಪರಿವರ್ತನೆ ಮಾಡೋದಕ್ಕೆ ಬಾಬಾ ಬಂದಿರುವಂತಹದ್ದಿಲ್ಲಿ. ಇಲ್ಲಿ ಯಾರನ್ನೂ ಸಹ ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿರೋದು ಆಲ್ರೆಡಿ ಬಾಬಾ ಸಮಾನ ಆಗಿರೋರನ್ನಲ್ಲ, ಆಗಬೇಕಾಗಿರೋರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಪರಿವರ್ತನೆ ಎನ್ನುವಂತಹದ್ದು ಹಾಗೇ ಆಗುತ್ತೆ. ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಕೆಲವ್ರದ್ದು ಬೇಗ, ಕೆಲವ್ರದ್ದು ಲೇಟಾಗಿ ಆಗುತ್ತೆ. ಆದರೆ ನಮಗೆ ಪರಿವಾರದ ಮೇಲೆ ನಿಶ್ಚಯ. ಇದು ನಾವೆಲ್ಲರೂ ಬ್ರಾಹ್ಮಣ ಪರಿವಾರದವರು, ನಾವೆಲ್ಲರೂ ಈಶ್ವರೀಯ ಪರಿವಾರದವರು. ಈ ಸ್ಮೃತಿ ನಮಗೆ, ಇದರ ಮೇಲೆ ನಮಗೆ ನಿಶ್ಚಯ ಅನ್ನುವಂತಹದ್ದು ಬೇಕಾಗಿದೆ. ನಮ್ಮ ಒಂದು ಸ್ಮೃತಿ, ಅವರನ್ನು ನೋಡುವ ದೃಷ್ಟಿ ಮೇಲೆ ನಿಶ್ಚಯ ಬೇಕು. ಯಾಕೆ ಅಂತಂದರೆ ಅವರು ಬಾಬಾರವರ ಮಕ್ಕಳಾಗಿದ್ದಾರೆ ಅಂತಂದರೆ ಅಲ್ಲಿ ಬಾಬಾರವರೇ ಸೆಲೆಕ್ಟ್ ಮಾಡ್ಕೊಂಡಿರೋ ಮಕ್ಕಳು. ಇಲ್ಲಿ ನಾವು ದೂಷಿಸೋದಕ್ಕೆ ಇಲ್ಲಿ ಏನು ಕಾರಣ ಇಲ್ಲ. ಯಾಕೆಂದರೆ ಬಾಬಾರವ್ರಿಗಿಂತ ದೊಡ್ಡವ್ರು ನಾವಲ್ಲ ಅಲ್ವಾ. ಬಾಬಾರವರೇ, ಭಗವಂತನೇ ದೊಡ್ಡವರೆಲ್ಲದಕ್ಕಿಂತ. ಪ್ರತಿಯೊಬ್ಬರಿಂದಲೂ ಏನೋ ಒಂದು ಕಲ್ಯಾಣ ಆಗೋದಿರುತ್ತೆ. ಪ್ರತಿಯೊಬ್ಬರೂ ವಿಶೇಷ ಆತ್ಮಗಳೇ ಆಗಿರ್ತಾರೆ. ಆದ್ದರಿಂದ ನಾವು ಪ್ರತಿಯೊಬ್ಬರ ಮೇಲೆ ನಾವು ನಿಶ್ಚಯವನ್ನು ಇಡಬೇಕಾಗತ್ತೆ. ಯಾಕೆ ಅಂದರೆ ಬಾಬಾರವರ ಮಕ್ಕಳವರು. ಇವತ್ತಲ್ಲದೆ ನಾಳೆ ಅವರು ಪರಿವರ್ತನೆ ಆಗೇ ಆಗ್ತಾರೆ. ಮಮ್ಮ ಹಾಗೆ ಹೇಳ್ತಿದ್ರು, ಯಾರಾದರೂ ಏನಾದರೂ ಒಂದು ವಿಷಯ ತಂದಾಗ, ಗೊತ್ತಾದಾಗ ಅವರು ಪರಿವರ್ತನೆ ಆಗೇ ಆಗ್ತಾರೆ ಅನ್ನೋ ಶುಭ ಭಾವನೆ ಇರ್ತಿದ್ರು. ಈಗಿಲ್ಲದೆ ಇರಬಹುದು, ಆದರೆ ಅವ್ರ ಮುಂದೆ ಪರಿವರ್ತನೆ ಆಗೇ ಆಗ್ತಾರೆ. ಯಾಕೆಂದರೆ ನಾವೆಲ್ಲರೂ ಪರಿವರ್ತನೆ ಆಗೋದಕ್ಕೇ ನಾವು ಬಾಬಾರವರ ಹತ್ರ ಬಂದಿದ್ದೀವಿ ಅಲ್ವಾ. ಈಗ ಅರ್ಧಕಲ್ಪದ ಒಂದು ಹಳೆಯ ಸ್ವಭಾವ, ಸಂಸ್ಕಾರ, ದೇಹಾಭಿಮಾನ, ವಿಕಾರ ಎಲ್ಲವನ್ನ ಪರಿವರ್ತನೆ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರನೇ ನಾವು ಬಾಬಾರವ್ರ ಹತ್ರ ಬಂದಿದ್ದೀವಿ. ಎಲ್ಲರೂ ಪರಿವರ್ತನೆ ಆಗೋದಕ್ಕೆ ಬಂದಿದ್ದೀವಿ. ನಂಬರ್ ವಾರ್ ಪರಿವರ್ತನೆ ಆಗೇ ಆಗ್ತಾರೆ ಅಂತಿಮಷ್ಟೊಳಗಡೆ. ಆದರೆ ಪರಿವರ್ತನೆ ಆಗೋವರೆಗೂ ಬಾಬಾ ನಮಗೆ ಜ್ಞಾನವನ್ನು ತಿಳಿಸ್ತಾನೆ ಇರ್ತಾರೆ. ನಾವು ಹೇಳ್ತೀವಿ ಬಾಬಾರವರು ಪ್ರತಿದಿನ ಆತ್ಮ ಆತ್ಮ ಅಂತಲೇ ಹೇಳ್ತಿರ್ತಾರೆ. ಬರೀ ಆತ್ಮದ ಬಗ್ಗೆನೇ ಹೇಳ್ತಿರ್ತಾರೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನೆನಪು ಮಾಡಿ ಅಂತ ಹೇಳ್ತಿರ್ತಾರೆ. ಅದನ್ನು ಚೇಂಜ್ ಮಾಡ್ಬೋದಲ್ವಾ ಅಂತ ಸುಮಾರು ಮಂದಿ ಕೇಳಿದ್ದಾರೆ ಕೂಡ. ಬರೀ ಇದೇ ಇರುತ್ತಲ್ಲ ಯಾವಾಗ, ಯಾಕೆ ಅದೇ ಕೊಡ್ತಾರೆ ಬಾಬಾ, ಅದನ್ನೇ ತಿಳಿಸ್ತಾರೆ? ನಿಶ್ಚಯ ಆಗಿಲ್ಲ ನಮಗಿನ್ನೂ. ಅದು ನಿಶ್ಚಯ ಆಯಿತು ಅಂದರೆ, ಅದರಂತೆ ನಾವು ನಡ್ಕೊಳ್ತಿದ್ದೀವಿ ಅಂತಂದರೆ ಬಾಬಾ ಬಿಟ್ಬಿಡ್ತಾರೆ. ಮತ್ತೇನಕ್ಕಿರುತ್ತೆ ಅದು? ಈಗ ನಾವು ಸ್ಕೂಲ್ಗೆ ಹೋದ್ವಿ, ಕಾಲೇಜ್ಗೆ ಹೋದ್ವಿ, ಅಲ್ಲಿ ಪಾಸ್ ಆಗಿಬಿಟ್ವಿ. ಈಗ ಕಾಲೇಜೇ ತಗೊಳ್ಳಿ, ಇವಾಗ 10th ಕ್ಲಾಸೇ ತಗೊಳ್ಳಿ. ನೀವು ಚೆನ್ನಾಗಿ ಸಬ್ಜೆಕ್ಟ್ ಅರ್ಥ ಆಗಿದೆ, ಎಕ್ಸಾಮ್ ಬರೆದೆ, ಪಾಸ್ ಆಗಿಬಿಟ್ಟೆ ಅಂದರೆ ಮತ್ತೆ ಏನಕ್ಕೆ ಬರೆಯೋದಿದೆ? ಮತ್ತೆ ಏನಕ್ಕೆ ಆ ಸಬ್ಜೆಕ್ಟ್ ಓದೋದಿರುತ್ತೆ ಅಲ್ವಾ? ಒಂದು ವೇಳೆ ಫೇಲ್ ಆಗಿಬಿಟ್ರೆ ಮತ್ತೆ ಮತ್ತೆ ಓದಬೇಕಾಗತ್ತೆ, ಮತ್ತೆ ಮತ್ತೆ ಎಕ್ಸಾಮ್ ಬರೀಬೇಕಾಗತ್ತೆ ಪಾಸ್ ಆಗೋವರೆಗೂ. ಹಾಗೇನೆ ನಾವಿಲ್ಲಿನ್ನೂ ಪಾಸ್ ಆಗಿಲ್ಲ. ಆತ್ಮದ ಪಾಠದಲ್ಲಿ ನಾವಿನ್ನೂ ಪಕ್ಕ ಆಗಿಲ್ಲ. ಪರಮಾತ್ಮನ ಒಂದು ಪಾಠದಲ್ಲೂ ನಾವಿನ್ನೂ ಪಕ್ಕ ಆಗಿಲ್ಲ. ಡ್ರಾಮಾ ಜ್ಞಾನ ಇನ್ನೂ ಯಾವುದರಲ್ಲೂ ನಾವು ಪಕ್ಕ ಆಗಿಲ್ಲ. ತಿಳಿಸ್ತಾನೆ ಇರ್ತಾರೆ ಅಂತಿಮದವರೆಗೂ. ಬಾಬಾ ನಾವು ಎಲ್ಲಿವರೆಗೂ ಪಕ್ಕ ಆಗಲ್ವೋ ಅಲ್ಲಿವರೆಗೂ ತಿಳಿಸ್ತಾನೆ ಇರ್ತಾರೆ. ಅದು ಪಕ್ಕ ಆಗಿಬಿಟ್ರೆ ನಾವು ಏನಾಗ್ಬಿಡ್ತೀವಿ, ಅರ್ಥ ಆಗಿದೆ, ಪಾಸ್ ಆಗಿಬಿಡ್ತೀವಿ. ಆಗ ನೆಕ್ಸ್ಟ್ ನಾವು ಓದೋದಕ್ಕೇ ಆಗೋದಿಲ್ಲ ಆ ವಿದ್ಯೆಯನ್ನು. ಆಯ್ತಲ್ಲ. ಇಲ್ಲಿ ನನ್ನ ಆತ್ಮ ಅನ್ನೋ ನಿಶ್ಚಯ ಮಾಡಿಕೊಂಡು, ಪರಮಾತ್ಮ ನನ್ನ ತಂದೆ ಅನ್ನೋ ನಿಶ್ಚಯವನ್ನು ನಾವು ಮಾಡಿಕೊಂಡು ಏನು ಮಾಡಬೇಕಾಗತ್ತೆ, ಭಗವಂತ ಪರಮಾತ್ಮ ನಮಗೆ ಏನು ತಿಳಿಸ್ತಾರೆ ಅದನ್ನು ನಾವು ಕೇಳಬೇಕಾಗತ್ತೆ, ಒಪ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ, ಅದರಂತೆಯೇ ನಡ್ಕೋಬೇಕಾಗತ್ತೆ. ಆಗ ಮಾತ್ರ ಧಾರಣೆ ಆಗೋಕ್ಕೆ ಸಾಧ್ಯ. ನಿಶ್ಚಯ ಇಲ್ಲ ಅಂದರೆ ಧಾರಣೆನೂ ಆಗೋದಿಲ್ಲ, ಅದರಂತೆ ನಾವು ನಡ್ಕೊಳ್ಳೋಕ್ಕೂ ಸಹ ಸಾಧ್ಯ ಇಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ. ಈಗ ನಾವು ಸೆಂಟರ್ಗಳಿಗೆ ಹೋಗ್ತೀವಿ,
ಅಲ್ಲಿ ಪರಿವಾರ ಅಂದಮೇಲೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಒಬ್ಬೊಬ್ಬರ ಪಾತ್ರ ಒಂದೊಂದು ಥರ, ಅವರವರ ಒಂದು ಸಂಸ್ಕಾರ ಅಂದರೆ ಒಬ್ಬೊಬ್ಬರ ಒಂದು ಸಂಸ್ಕಾರ ಒಂದೊಂದು ಥರ ಇರುತ್ತೆ, ಎಲ್ಲ ಒಂದೇ ಥರ ಇರೋದಿಲ್ಲ. ಆದರೆ ನಾವು ಅಲ್ಲಿಗೆ ಹೋದಾಗ ಅವರನ್ನು ನಾವು ನೋಡಬಾರದು. ನಾವು ಯಾರನ್ನ ನೋಡಬೇಕು? ಪರಮಾತ್ಮನನ್ನು ನೋಡಬೇಕು. ಅದು ಯಾರ ಒಂದು ಯಜ್ಞ? ಭಗವಂತನ ಯಜ್ಞ. ಇಲ್ಲಿ ಪಾಲನೆ ಕೊಡ್ತಿರೋರು ಯಾರು? ಭಗವಂತನೇ ಆಗಿದ್ದಾರೆ. ಇಲ್ಲಿ ಮುರುಳಿ ಓದ್ತಿರೋದು ಯಾರು? ಭಗವಂತನೇ ಆಗಿದ್ದಾರೆ. ಯೋಗ ಯಾರು ಮಾಡಿಸ್ತಾರೆ? ಭಗವಂತನೇ ಆಗಿದ್ದಾರೆ. ಮತ್ತೆ ಅಲ್ಲಿರೋರು ಎಲ್ಲರೂ ಸಹ ನಿಮಿತ್ತ ಆಗಿರ್ತಾರೆ. ಅವ್ರ ಮೂಲಕ ಮಾಡಿಸುವಂಥವ್ರು ಭಗವಂತ ಬಾಬಾ ಆಗಿರ್ತಾರೆ. ನಾವು ಯಾವಾಗ ಬಾಬಾ ಅಂತ ನಾವು ನೋಡ್ತೀವಿ, ಭಗವಂತನೇ ಓದಿಸ್ತಿರುವಂಥದ್ದು, ಭಗವಂತನೇ ಪಾಲನೆ ಕೊಡ್ತಿರುವಂಥದ್ದು, ಆಗ ನಮಗೆ ವಿದ್ಯೆ ಮೇಲೆ ಆಗಲಿ ಯಜ್ಞದ ಮೇಲೆ ಆಗಲಿ ಸಂಶಯ ಬರೋದಿಲ್ಲ. ಅಲ್ಲಿರೋ ಆತ್ಮಗಳ ಮೇಲೇನೂ ನಮಗೆ ಸಂಶಯ ಬರೋದಿಲ್ಲ. ಸೆಂಟ್ರಲ್ಲಿರುವಂತಹ ಆತ್ಮಗಳ ಮೇಲೇನೂ ಸಂಶಯ ಬರೋದಿಲ್ಲ. ಯಾಕೆಂದ್ರೆ ಅವರು ಕೇವಲ ನಿಮಿತ್ತ ಅಷ್ಟೇ. ಇಲ್ಲಿ ಕೊಡ್ತಿರುವಂಥವರು, ಶಿಕ್ಷಣ ಕೊಡ್ತಿರುವಂಥವರು, ಮಾಡಿಸ್ತಿರುವಂಥವರು ಬಾಬಾನೇ ಆಗಿದ್ದಾರೆ. ನಿಶ್ಚಯ ಬೇಕಲ್ವ ನಮಗೆ. ಆಗ ನಮಗೆ ಅವ್ರ ಮೇಲೆ ನಿಶ್ಚಯ ಅನ್ನುವಂತಹದ್ದು ಇರುತ್ತೆ, ಸಂಶಯ ಬರೋದಿಲ್ಲ. ಇವ್ರು ಯಾಕೆ ಈ ಥರ ಮಾಡ್ತಾರೆ, ಅವ್ರು ಯಾಕೆ ಈ ಥರ ಮಾಡ್ತಾರೆ, ಅಕ್ಕ ಯಾಕೆ ಈ ಥರ, ಅಣ್ಣ ಯಾಕೆ ಈ ಥರ. ಬಾಬಾರವರನ್ನು ನಾವು ನೋಡಬೇಕಾಗತ್ತೆ. ಇದು ಬಾಬಾರವರ ಯಜ್ಞ. ಅಲ್ಲಿರುವಂಥವರ ಭಾವನೆ ನಾನು, ನನ್ನದು, ನನ್ನ ಸೆಂಟರು ಇರ್ಬೋದೇನೋ, ಆದರೆ ನಾವು ಹೋಗ್ತೀವಿ ಎಂದಾಗ ಅದು ಬಾಬಾರವ್ರದ್ದು ಅಂತಲೇ ತಿಳಿದು ಹೋಗಬೇಕು. ಅವರು ಏನೇ ಅಂದರೂ ಸಹ ಅವ್ರ ಮೇಲೆ ನಮಗೆ ಬೇಜಾರಾಗೋದಿಲ್ಲ, ಕೋಪ ಬರೋದಿಲ್ಲ, ಅವ್ರನ್ನ ನಾವು ಬ್ಲೇಮ್ ಮಾಡೋದಿಲ್ಲ. ಯಾವಾಗ ಬಾಬಾನೇ ಇಲ್ಲಿ ಮಾಡಿಸ್ತಿರುವಂಥದ್ದು ಅನ್ನೋ ನಿಶ್ಚಯ ಇದ್ದಾಗ. ಇಲ್ಲ ಅಂದರೆ ಅಕ್ಕ ಹೀಗೆ, ಅಣ್ಣ ಹೀಗೆ ಅಂತ ನಾವು ಯೋಚನೆ ಮಾಡ್ತೀವಿ. ಅವ್ರ ಪಾತ್ರ ಅವ್ರು ಮಾಡ್ತಿದ್ದಾರೆ, ಆದರೆ ಮುರುಳಿ ಓದಿಸೋಕ್ಕೆ, ಯೋಗ ಮಾಡಿಸೋಕ್ಕೆ, ಪಾಲನೆ ಕೊಡೋದಕ್ಕೆ, ಜ್ಞಾನ ಯೋಗದ ಪಾಲನೆ ಕೊಡೋದಕ್ಕೆ ಬಾಬಾನೇ ಆಗಿದ್ದಾರೆ. ಅವರು ಕೇವಲ ನಿಮಿತ್ತ ಅಷ್ಟೆ. ಅವ್ರಿಗೂ ಬಾಬಾನೇ ಕೊಡ್ತಿದ್ದಾರೆ, ನಮಗೂ ಬಾಬಾನೇ ಕೊಡ್ತಿದ್ದಾರೆ. ಅವ್ರು ಕೊಡ್ತಿಲ್ಲ ನಮಗೆ, ಅವ್ರು ಕೊಡ್ತಿದ್ದಾರೆ ಅಂದಾಗ ಅಲ್ಲಿ ನಮಗೆ ಸಂಶಯ, ಬೇಜಾರು, ಕೋಪ, ದೂಷಿಸುವಂತಹದ್ದು ಎಲ್ಲ ಆಗ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಇವೆಲ್ಲನೂ ಸಹ ಎಲ್ಲರೂ ಪರಿವರ್ತನೆ ಆಗೋದಕ್ಕೆ ಬಂದಿದ್ದಾರೆ, ಪರಿವರ್ತನೆ ಭಗವಂತ ಮಾಡ್ತಿದ್ದಾರೆ. ನಾವೆಲ್ಲರೂ ಸಹ ಅವರ ಥರನೇ ಪರಿವರ್ತನೆ ಆಗೋದಕ್ಕೆ ಬಂದಿರೋದು. ಇದು ಬಾಬಾರವರ ಮನೆ. ನಾವು ಅವರನ್ನು ನೋಡದೆ ಬಾಬಾರವರನ್ನು ನಾವು ನೋಡಬೇಕಾಗತ್ತೆ. ಇಲ್ಲ ಅಂದರೆ ಅಲ್ಲಿರೋರನ್ನು ನಾವು ನೋಡ್ತೀವಿ ಅಂದರೆ ಸೆಂಟ್ರಿಗೆ ಹೋಗೋಕ್ಕಾಗೋದಿಲ್ಲ, ಮುರುಳಿ ಕೇಳೋಕ್ಕಾಗೋದಿಲ್ಲ, ಯೋಗ ಮಾಡೋಕ್ಕಾಗೋದಿಲ್ಲ, ಪಾಲನೆ ತಗೊಳಕ್ಕಾಗೋದಿಲ್ಲ ಬಾಬಾರವರಿಂದ. ಬಾಬಾ ಮುರುಳಿಯಲ್ಲಿ ಹೇಳಿದ್ದಾರೆ, ನೀವು ಯಾವತ್ತೂ ನನ್ನ ಕೈ ಬಿಡಬೇಡಿ, ನನಗೆ ಡಿವೋರ್ಸ್ ಕೊಡಬೇಡಿ. ನಿಮಗೆ ಅಲ್ಲಿರುವಂತಹ ನಿಮಿತ್ತ ಆದವರಿಂದ ನಿಮಗೇನಾದರೂ ಕೋಪ ಬಂತು ಅಂದರೆ ನೀವು ಸೆಂಟರೇ ಬಿಟ್ಬಿಡ್ತೀರಾ. ಅವರಿಂದ ಏನಾದರೂ ಬೇಜಾರಾಯಿತು ಅಂದರೆ ಮುರುಳಿನೂ ಓದೋದಿಲ್ಲ, ವಿದ್ಯೆನೇ ಬಿಟ್ಬಿಡ್ತೀರಾ. ಮತ್ತೆ ಅಲ್ಲೇನಾಗ್ಬಿಡ್ತು? ಅಲ್ಲಿ ಏನಿದೆ ಹೇಳಿ? ಇಲ್ಲಿ ಸಂಶಯ ಇದೆ, ಅಲ್ಲಿ ನಿಶ್ಚಯ ಇಲ್ಲ. ಇಲ್ಲಿ ಭಗವಂತ ಮಾಡಿಸ್ತಿರೋರು ಅನ್ನೋ ನಿಶ್ಚಯ ಇಲ್ಲ, ಅಲ್ಲಿ ಸಂಶಯ ಇರುತ್ತೆ. ಇಲ್ಲಿ ಅಕ್ಕಂದರು ಮಾಡ್ತಿರೋದು. ಬಾಬಾ ಮುರುಳಿಯಲ್ಲಿ ತಿಳಿಸ್ತಿರ್ತಾರೆ ನಾನೇ ಓದಿಸ್ತಿದ್ದೀನಿ ಅಂತ, ಆದರೆ ನಮಗೆ ಅಕ್ಕಂದರು ಓದಿಸ್ತಾರೆ. ಅವ್ರ ಸೆಂಟರ್ಗೇನೆ ಹೋಗೋದು. ಬಾಬಾನೇ ಬಿಟ್ಬಿಡ್ತಾರೆ, ದೂರ ಆಗ್ಬಿಡ್ತಾರೆ, ಡಿವೋರ್ಸ್ ಕೊಟ್ಬಿಡ್ತಾರೆ ಬಾಬಾರವ್ರಿಗೆ. ಮುರುಳಿ ಇಲ್ಲ, ಜ್ಞಾನ ಇಲ್ಲ ಅಲ್ವಾ, ಯೋಗ ಇಲ್ಲ, ಧಾರಣೆ ಇಲ್ಲ, ಸೇವೆ ಇಲ್ಲ, ಮತ್ತೆ ಏನಲ್ಲಿ ವಿನಾಶನೇ ನಮ್ಮದು ಆಗುವಂತಹದ್ದು. ಅದಕ್ಕೋಸ್ಕರ ಅವರು ನಿಮಗೆ ಇಡಿಸಿಲ್ಲ ಅಂದರು ನನ್ನ ಕೈ ಬಿಡಬೇಡಿ ಅಂತ ಹೇಳ್ತಾರೆ ಬಾಬಾ. ಅವರು ನಿಮಗೆ ಇಡಿಸಿಲ್ಲ ಅಂದರು ನನ್ನ ಕೈ ಬಿಡಬೇಡಿ, ಮುರುಳಿ ಓದ್ಕೊಳ್ಳಿ, ಯೋಗ ಮಾಡಿ,
ಅಂತ ಹೇಳ್ತಾರೆ. ಬಿಟ್ಬಿಟ್ಟು ಮನೆಗೆ ಹೊರಟೋಗ್ಬಿಟ್ಟು ಬಾಬನ್ನೇ ಬಿಟ್ಬಿಡ್ತಾರೆ. ಸೆಂಟ್ರಿಗೆ ಹೋದ್ರೆ ಮಾತ್ರ ಬಾಬಾ, ಮನೆಗೆ ಬಂದರೆ ಬಾಬಾನೇ ಇಲ್ಲ, ಬಿಟ್ಬಿಡ್ತಾರೆ. ಏನೋ ಅಕ್ಕಂದ್ರು ಚೆನ್ನಾಗಿದ್ರು, ಸೆಂಟ್ರಲ್ಲಿರೋ ಅಣ್ಣಂದ್ರು ಚೆನ್ನಾಗಿದ್ರು, ವಾರ ವಾರ ಗುರುವಾರ ಆದರೂ ಹೋಗ್ತಿದ್ವಿ, ಇಲ್ಲ ಡೈಲಿ ಮುರುಳಿ ಕ್ಲಾಸಿಗೆ ಹೋಗ್ತಿದ್ವಿ. ಈಗ ಅವರಿಂದ ಏನೋ ಒಂದು ಪೇಪರ್ ಬಂದ್ಬಿಡತ್ತೆ, ಮತ್ತೆ ಹೋಗೋದೇ ಬಿಟ್ಬಿಡುವಂಥದ್ದು. ಬಾಬಾನೂ ಇಲ್ಲ, ಬಾಬಾರವರ ಜ್ಞಾನನೂ ಇಲ್ಲ, ಆತ್ಮನೂ ಇಲ್ಲ, ಯೋಗನೂ ಇಲ್ಲ, ಯಾವುದೂ ಇಲ್ಲ. ಮತ್ತೆ ಏನಾಗುತ್ತೆ? ನಮ್ಮ ಅವನತಿನೇ ಆಗುತ್ತೆ. ಉನ್ನತಿ ಎಲ್ಲಾಗತ್ತೆ ಹೇಳಿ? ಇಲ್ಲ ಅಲ್ವಾ? ಯಾರು ಏನೇ ಮಾಡಿದ್ರು ಅದು ಅವ್ರ ಪಾತ್ರ. ಅವರು ಸಹ ಪರಿವರ್ತನೆ ಆಗೋದಕ್ಕೆ ಬಂದಿದ್ದಾರೆ. ಆದರೆ ಜ್ಞಾನ ತಿಳಿಸೋದಕ್ಕೆ, ಯೋಗ ಮಾಡಿಸೋದಕ್ಕೆ, ಪಾಲನೆ ಕೊಡೋದಕ್ಕೆ ಬಾಬಾ ಅವರನ್ನು ನಿಮಿತ್ತ ಮಾಡಿದ್ದಾರೆ. ಆದ್ದರಿಂದ ಆ ಒಂದು ಸ್ಮೃತಿ ನಮಗೆ ಇರಬೇಕಾಗತ್ತೆ. ಎಲ್ಲ ಪರಿವಾರ, ಇದೆಲ್ಲನೂ ಸಹ ನಮ್ಮ ಪರಿವಾರ. ಮನಸ್ಸಲ್ಲಿ ಮಾತ್ರ ಭಾವನೆ ಏನಿರಬೇಕು, ಎಲ್ಲರ ಬಗ್ಗೆ ಶುಭ ಭಾವನೆ ಇರಬೇಕು. ಅವ್ರ ಪಾತ್ರ ಹೇಗೆ ಇರಲಿ, ಕೆಟ್ಟದಾಗೇ ಇರಲಿ, ಆಯ್ತಲ್ಲ. ಆದರೆ ನಮ್ಮ ಶುಭ ಭಾವನೆ ಯಾವ ರೀತಿ ಇರಬೇಕು? ಮನಸ್ಸಲ್ಲಿ ಒಳ್ಳೆ ರೀತಿಯಾಗಿರ್ಬೇಕು. ಅವರು ಬಾಬಾರವರ ಮಕ್ಕಳು, ಪರಿವರ್ತನೆ ಆಗೋದಕ್ಕೆ ಬಂದಿದ್ದಾರೆ. ಇವತ್ತಲ್ಲ ನಾಳೆ ಪರಿವರ್ತನೆ ಆಗೇ ಆಗ್ತಾರೆ. ಬಾಬಾ ಮಾಡ್ತಾರೆ. ಈಗ ಮಾಯೆಗೆ ವಶ ಆಗಿ ಆ ರೀತಿ ಮಾಡ್ತಿದ್ದಾರೆ ಅಷ್ಟೆ. ಶುಭ ಭಾವನೆ ಇರಬೇಕಷ್ಟೆ. ಇವರ ಹಾಗೆ, ಇವರು ಹೀಗೆ, ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂದಾಗ ಅಲ್ಲಿ ನಾವು ಬಾಬಾನ ನೋಡ್ತಿಲ್ಲ, ಅವರನ್ನು ನೋಡ್ತಿದ್ದೀವಿ. ಬಾಬಾ ಮೇಲೆ ನಿಶ್ಚಯ ಇದೆ ಅಂದರೆ ಬಾಬಾ ಜ್ಞಾನದ ಮೇಲೆ ನಿಶ್ಚಯ ಇರುತ್ತೆ. ಅವರನ್ನು ನೆನಪು ಮಾಡ್ತೀವಿ ನಾವು. ಧಾರಣೆ ಇರುತ್ತೆ, ಸೇವೆ ಇರುತ್ತೆ, ಎಲ್ಲ ಇರುತ್ತೆ. ದೇಹದಾರಿಗಳನ್ನು ಬಿಟ್ಟರೂ ನಾವು ಬಾಬಾರವರನ್ನು ಬಿಡಬಾರದು. ಆಯ್ತಲ್ಲ. ಅವರು ನಮ್ಮ ಉನ್ನತಿ ಮಾಡೋದಕ್ಕೆ ಬಂದಿದ್ದಾರೆ, ನಮಗೆ ಪ್ರಾಪ್ತಿ ಕೊಡೋದಕ್ಕೆ ಬಂದಿದ್ದಾರೆ, ಭಾಗ್ಯವನ್ನು ರೂಪಿಸೋದಕ್ಕೆ ಬಂದಿದ್ದಾರೆ. ಮತ್ತು ಅವ್ರ ಕೈಯೇ ನಾವು ಬಿಟ್ಬಿಡ್ತೀವಿ ಅಂತಂದರೆ ಮತ್ತು ನಮಗೆ ಭಾಗ್ಯವನ್ನು ಕೊಡೋರು ಯಾರು? ಪ್ರಾಪ್ತಿ ಕೊಡೋರು ಯಾರು? ನಮ್ಮ ಉನ್ನತಿ ಬಗ್ಗೆ ಯೋಚನೆ ಮಾಡೋರು ಯಾರು? ಉನ್ನತಿ ಆಗುತ್ತಾನೆ ಹೇಗೆ ಅಲ್ವಾ? ಮತ್ತು ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು, ಬಾಬಾರವರ ಮಕ್ಕಳು ಅಂದಾಗ ಎಲ್ಲ ಥರದ ಮಕ್ಕಳು ಇದ್ದಾರೆ ಇಲ್ಲಿ. ಒಂದು ಸ್ಕೂಲ್ ಅಂದ್ಕೊಳ್ಳಿ, ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಎಲ್ಲರೂ ನಂಬರ್ 1 ಆಗಿ ನಮ್ಮ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗ್ತಾರ? ಎಲ್ಲರೂ ಪ್ರತಿಯೊಬ್ಬರು ಡಿಸ್ಟಿಂಕ್ಷನ್ನೇ ಬರ್ತಾರ? ಇಲ್ಲ ಅಲ್ವಾ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋರು ರೇರು ಅಲ್ವಾ? ಒಬ್ಬರು ಇಬ್ಬರು ಎಷ್ಟೋ ಇರ್ತಾರೆ. ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು, ಜಸ್ಟ್ ಪಾಸು, ಇಲ್ಲ ಫೇಲು ಅಲ್ವಾ? ಈ ಥರ ಇರ್ತಾರೆ. ಎಲ್ಲರೂ ಒಂದೇ ಥರ ಇರೋಕ್ಕಾಗೋದಿಲ್ಲ ಅಲ್ವಾ? ಎಲ್ಲರೂ ನಂಬರ್ 1 ಫಸ್ಟ್ ಕ್ಲಾಸಲ್ಲಿ ಆಗ್ಬಿಡ್ಬೇಕು, ಎಲ್ಲರೂ ಡಿಸ್ಟಿಂಕ್ಷನಲ್ಲಿ ಬರಬೇಕು ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ ಅಲ್ವಾ? ಅದು ಆಯಿತು. ಇನ್ನೊಂದು, ಒಬ್ಬ ತಂದೆ ಇದ್ದಾರೆ, ತಂದೆಗೆ 4 ಜನ ಮಕ್ಕಳಿದ್ದಾರೆ. ಆಯಿತಾ? ತಂದೆ ತಾಯಿಗೆ 4 ಜನ ಮಕ್ಕಳು. ಅಲ್ಲಿ 4 ಜನನೂ ಒಂದೇ ಥರ ಇರ್ತಾರಾ? ಒಂದೇ ಥರ ಇರ್ತಾರ ಅವರು? ಇಲ್ಲ ಅಲ್ಲ. ಒಬ್ಬರು ಅಪ್ಪ ಹೆಸರು ಉಳಿಸೋರು ಇರ್ತಾರೆ, ಇನ್ನೊಬ್ಬರೇ ಅಪ್ಪ ಹೆಸರು ಹಾಳು ಮಾಡೋರು ಇರ್ತಾರೆ ಅಲ್ವಾ? ಆದರೆ ಅವ್ರನ್ನ ಮಕ್ಕಳು ಅಂತ ತಾನೇ ಹೇಳ್ತೀವಿ. ಹಾಗೇನೆ ಒಬ್ಬ ತಂದೆಗೆ ಹೇಗೆ ಮಕ್ಕಳ ಮೇಲೆ ಎಲ್ಲ ಒಳ್ಳೆಯವರೇ ಹುಟ್ಟೋದಿಲ್ಲ, ಒಬ್ಬರು ಕೆಟ್ಟವರು ಹುಡ್ತಾರೆ, ಅಂದರೆ ಹೆಸರು ಹಾಳು ಮಾಡೋರು ಹುಡ್ತಾರೆ, ಕೆಲವರು ಹೆಸರು ಉಳಿಸೋರು ಹುಡುತ್ತಾರೆ. ಒಂದು ಸ್ಕೂಲು ಕಾಲೇಜ್ ಅಂದರೂ ಅಷ್ಟೇ, ಎಲ್ಲರೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋರು ಇರೋದಿಲ್ಲ. ಎಲ್ಲರೂ ಜಸ್ಟ್ ಕ್ಲಾಸು ಅಲ್ವಾ? ಜಸ್ಟ್ ಪಾಸ್ ಆಗೋರು, ಸೆಕೆಂಡ್ ಕ್ಲಾಸ್ ಪಾಸ್ ಆಗೋರು, ಈ ಥರ ಇರ್ತಾರೆ ಅಲ್ವಾ? ಫೇಲ್ ಆಗೋರು ಇರ್ತಾರೆ. ಮತ್ತು ಇಲ್ಲಿ ಬಾಬಾರವರ ಮಕ್ಕಳೆಲ್ಲ ಹೇಗಿರ್ತಾರೆ? ಇದ್ರ ಬಗ್ಗೆಯೂ ನಮಗೆ ಯೋಚನೆ ಇರಬೇಕು. ಎಲ್ಲ ಥರದವರು ಇದ್ದಾರೆ ಇಲ್ಲಿ. ನಾವು ಅವರೇ ನಮಗೆ ತಂದೆ ತಾಯಿ, ಅವ್ರಿಗೆ ಮಕ್ಕಳು ಸಹ ಹೌದು ನಾವೆಲ್ಲ, ಮತ್ತು ಅವ್ರಿಗೆ ವಿದ್ಯಾರ್ಥಿಗಳು ಸಹ ಹೌದು ನಾವು ಅಲ್ವಾ? ಅಂದಮೇಲೆ ಒಂದೇ ಥರ ಇರೋಕ್ಕೆ ಹೇಗೆ ಸಾಧ್ಯ? ಕೆಲವರು ಚೆನ್ನಾಗಿ ಧಾರಣೆ ಮಾಡ್ಕೋತಾರೆ, ಕೆಲವರು ಕಡಿಮೆ ಧಾರಣೆ ಮಾಡ್ಕೋತಾರೆ, ಗರಿಷ್ಠ ಕನಿಷ್ಠ ಇದ್ದೇ ಇರುತ್ತೆ, ಕೆಲವರು ಫೇಲೇ ಆಗಿಬಿಡ್ತಾರೆ
ಫೇಲ್ ಆಗೋದು ಅಂದರೆ ಏನು ಅಲ್ವಾ? ನಂಬರ್ 1 ಫಸ್ಟ್ ಕ್ಲಾಸ್ ಅಂದರೆ ಬ್ರಹ್ಮಬಾಬಾ. ಆ ಥರ ಎಲ್ಲರೂ ಇಲ್ವೇ? ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು, ಜಸ್ಟ್ ಪಾಸು ಆಗುವಂಥವರು ಇರ್ತಾರೆ. ಅವ್ರ ಧಾರಣೆಗಳು ಕಡಿಮೆ ಇರುತ್ತೆ, ಅವರು ಮಾಯೆಯ ಒಂದು ವಶದಲ್ಲಿ ಜಾಸ್ತಿ ಇರ್ತಾರೆ. ಮತ್ತೆ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಒಂದು ಸ್ಕೂಲು, ಒಂದು ಕಾಲೇಜ್ ಅಂದ್ರೇ ಆ ಥರ ಇರ್ತಾರೆ, ಒಬ್ಬ ತಂದೆಗೆ ಮಕ್ಕಳಂದ್ರೇ ಆ ಥರ ಇರ್ತಾರೆ ಅಂದರೆ ಇಲ್ಲಿ ನಾವೆಲ್ಲರೂ ಆ ಒಬ್ಬ ತಂದೆಗೆ ಮಕ್ಕಳು. ನಮ್ಮ ಸಂಸ್ಕಾರಗಳು ಯಾವ್ಯಾವ ರೀತಿ ಇರುತ್ತೆ ಅಲ್ವಾ? ಆದರೆ ಇಲ್ಲಿ ನಮ್ಮನ್ನು ಬಾಬಾ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಪರಿವರ್ತನೆ ಮಾಡೋದಕ್ಕೆ. ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಥರ ಇದೆ ಸಂಸ್ಕಾರ, ಒಬ್ಬೊಬ್ರದ್ದು ಒಂದೊಂದು ಥರ ಪಾತ್ರ ಇದೆ, ಎಲ್ಲ ಒಂದೇ ಥರ ಇಲ್ಲ. ಆದ್ದರಿಂದ ನಾವು ಯಾರನ್ನೂ ಸಹ ಬ್ಲೇಮ್ ಮಾಡಬಾರ್ದು, ದೂಷಿಸಬಾರ್ದಾಗತ್ತೆ. ಅವ್ರು ಮಾಡಿದ್ರೆ ಅವ್ರು ಪಡ್ಕೋತಾರೆ. ಈಗ ನೋಡಿ, ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾರಾ, ಫಸ್ಟ್ ಕ್ಲಾಸ್ ಬರ್ತಾರೆ, ಇಲ್ಲ ಸೆಕೆಂಡ್ ಕ್ಲಾಸ್ ಬರ್ತಾರೆ, ಇಲ್ಲ ಡಿಸ್ಟಿಂಕ್ಷನ್ ಬರ್ತಾರೆ, ಇಲ್ಲ ಜಸ್ಟ್ ಪಾಸ್ ಆಗ್ತಾರೆ, ಇಲ್ಲ ಫೇಲ್ ಆಗ್ತಾರೆ. ಅದು ಅವ್ರ ಇಷ್ಟ. ಅವ್ರು ಹೆಂಗೆ ಓದ್ತಾರ ಅದ್ರ ಮೇಲೆ ಅವ್ರದ್ದು ಡಿಪೆಂಡ್ ಆಗಿರುತ್ತೆ ಅಲ್ವಾ? ಪಾಸ್ ಆಗ್ತಾರೋ, ಯಾವ ಗ್ರೇಡಲ್ಲಿ ಪಾಸ್ ಆಗ್ತಾರೆ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ? ನಾನು ಚೆನ್ನಾಗಿ ಓದೋದನ್ನ ನಾನು ಪಾಸ್ ಆಗ್ತೀನಿ ಅಲ್ವಾ, ಇಲ್ಲ ಫೇಲ್ ಆಗ್ತೀನಿ, ಅದು ನನ್ನ ಕೈಯಲ್ಲಿದೆ, ಅದು ಅವ್ರ ಕೈಯಲ್ಲಿದೆ. ಹಾಗೆಯೇ ಇಲ್ಲೂ ಅವರು ಬಾಬಾ ಹೇಳಿದ ರೀತಿಯಲ್ಲಿ ಮುರುಳಿ ಚೆನ್ನಾಗಿ ಕೇಳಿ ಯೋಗ ಮಾಡಿ ಧಾರಣೆ ಮಾಡಿಕೊಂಡು ಸೇವೆ ಮಾಡಿಕೊಂಡು 4 ಸಬ್ಜೆಕ್ಟಲ್ಲೂ ಪಾಸ್ ಆಗ್ತಿದ್ದಾರೆ. ಅವರು ಚೆನ್ನಾಗಿದ್ದಾರೆ, ನಂಬರ್ 1 ಆಗಿದ್ದಾರೆ ಅಂದರೆ ಅವ್ರ ಧಾರಣೆನೂ ಚೆನ್ನಾಗಿರುತ್ತಲ್ವಾ? ಅವರಿಂದ ಯಾರಿಗೂ ವಿಘ್ನನೂ ಆಗೋದಿಲ್ಲ, ಅವರೆಲ್ಲರಿಗೂ ಸಹಯೋಗಿ ಆಗಿರ್ತಾರೆ, ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಇಲ್ಲ ಅಂತಂದರೆ ಅಲ್ಲಿ ಎಡವಟ್ಟುಗಳಾಗ್ತಿರುತ್ತೆ ಅಲ್ವಾ? ಅಂದಮೇಲೆ ಇಲ್ಲಿ ಎಲ್ಲನೂ ಒಂದೇ ಥರ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಯೂನಿವರ್ಸಿಟಿನೂ ಹೌದು ಅಲ್ವಾ? ಪಾಠಶಾಲೆನೂ ಹೌದು, ಮನೆಯೂ ಹೌದು, ನಾವು ಮಕ್ಕಳು ಹೌದು, ಸ್ಟೂಡೆಂಟ್ಸು ಹೌದು ಅಲ್ವಾ? ಇಲ್ಲಿ ಎಲ್ಲ ಥರದವರು ಇದ್ದೀವಿ ಮತ್ತು ಎಲ್ಲ ಥರದ ಸಂಸ್ಕಾರಗಳಿರೋರು ಇದ್ದೀವಿ. ಇದ್ರ ಮೇಲೆ ನಮಗೆ ನಿಶ್ಚಯ ಬೇಕು. ಇಲ್ಲ ಅಂತಂದರೆ ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಆ ಅಕ್ಕವ್ರು ಸರಿ ಇಲ್ಲ, ಈ ಅಣ್ಣವ್ರು ಸರಿ ಇಲ್ಲ. ಇದೇ ಬರುತ್ತೆ ನಮಗೆ, ಇದೇ ಬರುತ್ತೆ. ಒಳ್ಳೆಯ ಒಂದು ಭಾವನೆ ಬರೋದಿಲ್ಲ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ, ಅಲ್ಲಿ ಹೋದರೆ ಆ ಸೆಂಟ್ರಲ್ಲಿರೋ ಅಕ್ಕವರೇ ಸರಿ ಇಲ್ಲ, ನಾವು ಆ ಸೆಂಟ್ರಿಗೆ ಹೋಗಲ್ಲ ಅಂತಾರೆ. ಯಾಕೆ? ಅಕ್ಕವ್ರನ್ನ ನೋಡ್ಬೇಕಾ, ನಾವು ಬಾಬಾರವರನ್ನು ನೋಡ್ಬೇಕಾ ಅಲ್ವಾ? ಆ ರೀತಿ ಇರ್ತಾರೆ. ಅವರಿಂದ ಏನಾದರೂ ತೊಂದರೆ ಆಯಿತಾ, ಹೋಗ್ಲಿಲ್ವಾ ನೀವು, ಬಾಬಾನ ಯಾಕೆ ಬಿಡ್ತೀರಾ? ತೊಂದರೆ ಆಯಿತು ಸರಿ, ನೀವು ಹೋಗಲಿಲ್ಲ, ಬಾಬಾನ ಯಾಕೆ ಬಿಡ್ತೀರಾ? ಬಾಬಾ ಏನು ಮಾಡಿದ್ರು? ಸ್ವಭಾವ ಸಂಸ್ಕಾರ ನಮ್ಮ ಅವರ ಮಧ್ಯೆ ಹಳೆಯ ಸ್ವಭಾವ ಸಂಸ್ಕಾರ ಬಂದಿರುತ್ತೆ, ಲೆಕ್ಕಾಚಾರ ಇರುತ್ತೆ ಆಯಿತಾ? ಅಲ್ಲಿ ನಡೆಯುತ್ತೆ, ಆ ಥರದ್ದೆಲ್ಲ ನಡೆಯುತ್ತೆ. ಮತ್ತು ಬಾಬಾ ಏನು ಮಾಡಿದ್ರು? ಬಾಬಾರವರನ್ನು ಯಾಕೆ ಮರಿಬೇಕು ನಾವು? ಯೋಗ ಮಾಡೋದು ಯಾಕೆ ಬಿಡಬೇಕು? ಕ್ಲಾಸ್ ಕೇಳೋದು ಯಾಕೆ ಬಿಡಬೇಕು? ಧಾರಣೆ ಯಾಕೆ ಬಿಡಬೇಕು? ಸೇವೆ ಯಾಕೆ ಬಿಡಬೇಕು? ಅವ್ರು ತಪ್ಪು ಮಾಡ್ಬೋದು, ಬಾಬಾ ಏನು ತಪ್ಪು ಮಾಡಲ್ವಲ್ಲ. ಮತ್ತು ಅವ್ರು ತಪ್ಪು ಮಾಡೋದು ಬಾಬಾನೇ ಬಿಟ್ಬಿಡ್ತಾರೆ. ಅದನ್ನು ಹೇಳ್ತಿರುವಂಥದ್ದು ಬಾಬಾ. ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಡು ನನ್ನನ್ನು ಬಿಡಬೇಡಿ ಅಂತ ಬಾಬಾ ಹೇಳಿದ್ದಾರೆ. ಆಯ್ತಲ್ಲ? ಇರಲಿ, ಒಂದು ವೇಳೆ ಅವರಿಂದ ನಿಮ್ಗೇನಾದರೂ ತುಂಬ ನೋವಾಗಿದೆ, ತೊಂದರೆ ಆಗಿದೆ, ಹೋಗೋದಕ್ಕೆ ಕಷ್ಟ ಆಗುತ್ತೆ, ಬಾಬಾನ ಬಿಡಬೇಡಿ ಆಯ್ತಲ್ಲ? ಬಾಬಾ ಸೇವೆ ಬಿಡಬೇಡಿ, ಧಾರಣೆ ಬಿಡಬೇಡಿ, ನೆನಪು ಬಿಡಬೇಡಿ, ಜ್ಞಾನವನ್ನು ಬಿಡಬೇಡಿ. ಮೊದಲು ಹೇಗಿದ್ರೋ ಹಾಗೇನೇ ನಡೀತಾ ಹೋಗಿ, ಆಮೇಲೆ ಎಲ್ಲ ನಿಧಾನಕ್ಕೆ ಸರಿ ಹೋಗ್ತಾ ಹೋಗುತ್ತೆ. ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ. ಒಂದು ವೇಳೆ ನೀವು ಅದು ಬಾಬಾರವರ ಮನೆಯಾಗಿದೆ, ಅಲ್ಲಿರೋರೆಲ್ಲ ಬಾಬಾರವರ ಮಕ್ಕಳಂತ ನೀವು ಅಂದುಕೊಂಡು ಹೋದ್ರು, ಅಲ್ಲಿರೋರ ಭಾವನೆ ಆ ರೀತಿ ಇರೋದಿಲ್ಲ. ಕೆಲವೊಂದು ಸರಿ ಆ ರೀತಿ ಇರೋದಿಲ್ಲ. ಆಗ ನೀವು ಹೋಗೋದಕ್ಕಾಗೋದಿಲ್ಲ. ಬಾಬಾನ ಬಿಡಬೇಡಿ, ಬಾಬಾನ ಇಟ್ಕೊಳ್ಳಿ. ಬಾಬಾನೇ ಇಂಪಾರ್ಟೆಂಟ್ ಇಲ್ಲಿ. ನಮಗೆ ಕೊಡುವಂತಹದ್ದು, ನಮ್ಮನ್ನು ಪರಿವರ್ತನೆ ಮಾಡುವಂಥವರು ಬಾಬಾನೇ ಹೊರತು ಯಾವುದೇ ದೇಹಧಾರಿ ಅಲ್ಲ. ನಮಗೆ ನಮ್ಮ ಭಾಗ್ಯವನ್ನು ರೂಪಿಸುವಂತಹದ್ದು, ನಮಗೆ ಪ್ರಾಪ್ತಿ ಕೊಡುವಂತಹದ್ದು, ಆಸ್ತಿ ಕೊಡುವಂತಹದ್ದು, ನಮ್ಮನ್ನು ಪವಿತ್ರ ಮಾಡುವಂತಹದ್ದು ಬಾಬಾನೇ ಹೊರತು ಬೇರೆಯವರಲ್ಲ.
ಮತ್ತು ಅವ್ರ ಕೈಯೇ ನಾವು ಬಿಟ್ಬಿಡ್ತೀವಿ ಅಂದರೆ ಸಂಬಂಧ ಸಂಪರ್ಕಗಳಲ್ಲಿ ಬಾಬಾ ಹೇಳ್ತಾರಲ್ಲ, ಪ್ರತಿ ಸೆಕೆಂಡು ಪರೀಕ್ಷೆ ಮಕ್ಕಳೇ ನಿಮಗೆ. ಮುರುಳಿ ಓದಿಸ್ತಾ ಇರ್ತಾರೆ ಬಾಬಾ, ಪರೀಕ್ಷೆ ಕೊಡ್ತಾ ಇರ್ತಾರೆ. ಸ್ಮೃತಿ ಇರುತ್ತಾ, ದೇಹ ಅಂತ ನೋಡ್ತೀವ, ಆತ್ಮ ಅಂತ ನೋಡ್ತೀವ, ಶುಭ ಭಾವನೆ ಇರ್ತೀವ, ಇಲ್ಲ ನಿಂದನೆ ಮಾಡ್ತೀವ. ಪ್ರತಿಯೊಂದು ವಿಷಯದಲ್ಲೂ ಪರೀಕ್ಷೆ ತಗೊಳ್ತಿರ್ತಾರೆ ಬಾಬಾ. ನಾವು ಮಾಯೆಯ ಒಂದು ವಶದಲ್ಲಿ ನಾವು ಜಾಸ್ತಿ ಇದ್ದೀವಿ ಅಂತಂದರೆ ಏನಾಗುತ್ತೆ? ಮಾಯೆಯ ಒಂದು ವಶದಲ್ಲಿ ನಾವು ಜಾಸ್ತಿ ಇದ್ದೀವಿ ಅಂದರೆ ಏನಾಗುತ್ತೆ ಹೇಳಿ? ಮಾಯೆಗೆ ವಶ ಆಗಿರ್ತೀವಿ. ಹಾಗೇನಾಗುತ್ತೆ? ಅದರಂತೆ ನಾವು ನಡ್ಕೊಳ್ತಿರ್ತೀವಿ. ಬಾಬಾರವರ ಮಕ್ಕಳಿಗೆ ವಿಘ್ನ ಆಗ್ಬಿಡ್ತೀವಿ ನಾವು. ಕರೆಕ್ಟಾಗಿ ನಡೀತಾ ಇರೋರ್ಗೂ ನಾವು ವಿಘ್ನ ಆಗ್ಬಿಡ್ತೀವಿ. ಆಗ ಒಂದು ತಿಳ್ಕೊಳ್ಳಿ, ಮಾಯೆಗೆ ಯಾರು ವಶ ಆಗಿರ್ತಾರೋ ಅವರನ್ನೇ ಮಾಯೆ ಆರಿಸ್ಕೊಳ್ಳೋದು, ವಿಘ್ನಗಳನ್ನು ಹಾಕೋದಕ್ಕೆ. ಅರ್ಥ ಆಯ್ತಲ್ಲ? ವಿಘ್ನಗಳನ್ನು ಹಾಕೋದಕ್ಕೆ ಮಾಯೆ ಅವರನ್ನೇ ಆರಿಸ್ಕೊಳ್ಳುತ್ತೆ. ಮತ್ತು ಅವರು ಮಾಯೆಯ ವಶದಲ್ಲಿದ್ದಾರೆ ಅಷ್ಟೇ. ಬಾಬಾರವರ ಹೇಳಿದಂತೆ ಅವ್ರು ಕೇಳ್ತಿದ್ರೆ ಅವ್ರು ಪಾಸ್ ಆಗ್ತಿದ್ರು. ಮಾಯೆಯ ವಶದಲ್ಲಿದ್ದಾರೆ, ಫೇಲ್ ಆಗಿದ್ದಾರೆ ಅಷ್ಟೇ. ನಂಬರ್ ವಾರ್ ಅಂತ ಬಾಬಾ ಹೇಳ್ಬಿಟ್ಟಿದ್ದಾರೆ. ನಂಬರ್ ವಾರ್ ಎಲ್ಲ ನಂಬರ್ 1 ಆಗಕ್ಕಾಗೋದಿಲ್ಲ. ನಂಬರ್ 1 ಅಂದರೆ ಎಲ್ಲ ಲಕ್ಷ್ಮೀನಾರಾಯಣ ಆಗಕ್ಕಾಗೋದಿಲ್ಲ ಅಲ್ವಾ? ಎಲ್ಲ ಥರದ್ದವರು ಬೇಕಲ್ವಾ? ಮತ್ತು ಹೇಗೆ ನಾವು ನಂಬರ್ 1 ಎಲ್ಲರೂ ನಂಬರ್ 1 ಬಾಬಾ ಹೇಗಿದ್ದಾರೆ ಹಾಗೇ ಟೀಚರ್ ಇರಬೇಕು, ಹಾಗೇ ಅಲ್ಲಿರೋ ಅಕ್ಕ ಇರಬೇಕು, ಅಲ್ಲಿರೋ ಅಣ್ಣ ಇರಬೇಕು. ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಅವ್ರು ಯಾವ ರೀತಿ ಓದ್ತಿದ್ದಾರೆ ಅದೇ ರೀತಿಯೇ ಅವರಲ್ಲಿ ಆ ಜ್ಞಾನ, ಆ ಒಂದು ಯೋಗ, ಆ ಶಕ್ತಿ ಇರುತ್ತೆ. ಅಷ್ಟೇ ಇರುತ್ತೆ. ಯಥಾ ಜ್ಞಾನ ಯಥಾ ಯೋಗ. ಅದೇ ಥರನೇ ತಥಾ ಶಕ್ತಿ ತಥಾ ತಿಳುವಳಿಕೆ ಇರುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ನಾವಿಲ್ಲಿ ಯಾರನ್ನೂ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಶ್ಚಯ ಬೇಕು ಬಾಬಾ ಅಂತ. ಬಾಬಾರವರೇ ಮಾಡಿಸುವಂಥವರು. ಅವರು ಒಂದು ವೇಳೆ ಯಾವತ್ತು ನಾವು ಅನ್ನಬಾರ್ದು. ಇಲ್ಲಿ ನಾನು, ನನ್ನದು, ನನ್ನ ಸೆಂಟರು, ನನ್ನ ಮನೆ, ನನ್ನ ಸ್ಟೂಡೆಂಟ್ಸು, ಇಲ್ಲಿ ನಾವು ಅನ್ನಬಾರ್ದು. ಇತರರು ಒಂದು ವೇಳೆ ಅಂತಿದ್ದಾರೆ, ನಾವಂತಿಲ್ಲ. ಇತರರು ಅಂತಿದ್ದಾರೆ, ನನ್ನದು, ನನ್ನ ಸೆಂಟರು, ನನ್ನದು, ಆ ಥರ ವಿಘ್ನ ಆಗ್ತಿದ್ದಾರೆ. ಬೇಡ, ಬಾಬಾರವ್ರನ್ನ ಇಟ್ಕೊಳ್ಳಿ. ಅವ್ರ ಬಗ್ಗೆ ಶುಭ ಭಾವನೆ ಇಡಿ. ಅವರು ಬಾಬಾರವರ ಮಕ್ಕಳೇ. ಇವತ್ತಲ್ಲ ನಾಳೆ ಬಾಬಾ ಅವರನ್ನು ಪರಿವರ್ತನೆ ಮಾಡ್ತಾರೆ. ಅವರೀಗ ಮಾಯಗೋಶ ಆಗಿದ್ದಾರೆ ಅಷ್ಟೇ. ಆಯ್ತಲ್ಲ? ಶುಭ ಭಾವನೆ ಇಡಿ. ಎಲ್ಲರೂ ಒಂದೇ ಥರ ಇರೋಕ್ಕಾಗೋದಿಲ್ಲ. ನಂಬರ್ ವಾರ್ ಅಂತ ಬಾಬಾ ಹೇಳ್ಬಿಟ್ಟಿದ್ದಾರೆ ಅಂತ ಶುಭ ಭಾವನೆ ಇಡಿ. ಆದರೆ ಬಾಬಾರವರನ್ನು ಮಾತ್ರ ಬಿಡೋದಕ್ಕೆ ಹೋಗಬೇಡಿ. ಕೆಲವರು ಹೇಳ್ತಾರೆ ಸೆಂಟರ್ಗಳಲ್ಲಿ ನಮಗೆ ದುಡ್ಡನ್ನು ಕೇಳ್ತಾರೆ. ನಮಗೆ ಸೆಂಟ್ರಿಗೆ ಆ ಥರ ದುಡ್ಡು ಕೇಳಿದ್ರು ಅಂದರೆ ಸೆಂಟ್ರಿಗೆ ಹೋಗೋದು ಬಿಟ್ಬಿಡ್ತಾರೆ. ಬಾಬಾ ಏನಾದರೂ ದುಡ್ಡು ಕೇಳ್ತಾರ ನಮ್ಮನ್ನು? ಅವ್ರು ಕೇಳ್ತಿದ್ದಾರೆ, ನಾವು ಹೋಗೋದಿಲ್ಲ ಅಂತಾರೆ. ಅಮೌಂಟ್ ಕೇಳ್ತಾರೆ, ನಮ್ಮ ಹತ್ರ ಇರುತ್ತೆ, ಕೆಲವೊಂದು ಸರಿ ಇರೋದಿಲ್ಲ, ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾರೆ. ಒಂದು ಬಾಬಾ ತಿಳಿಸ್ತಾರೆ, ಇಲ್ಲಿ ನಾವು ಯಾರಿಗೆ, ಅದು ಅವರವರ ಪಾತ್ರ, ಅದು ಅವರವರ ಒಂದು ತಿಳುವಳಿಕೆ, ಜ್ಞಾನ, ಶಕ್ತಿ, ಯೋಗದ ಶಕ್ತಿ ಅನುಸಾರವಾಗಿ, ಬುದ್ಧಿಶಕ್ತಿ ಅನುಸಾರವಾಗಿ ಅವರು ನಡ್ಕೋತಾರೆ. ಅದು ನಮಗೆ ಬೇಕಾಗಿಲ್ಲ. ಬಾಬಾ ನಮಗೆ ಏನು ಹೇಳಿದ್ದಾರೆ, ಎಲ್ಲ ಥರದ ಒಂದು ಸೇವೆಯ ಒಂದು ಮಹತ್ವವನ್ನು ನಮಗೆ ತಿಳಿಸಿದ್ದಾರೆ. ದನ ಸಫಲ ಮಾಡ್ಕೋಬೇಕು ಬಾಬಾರವರ ಯಜ್ಞದಲ್ಲಿ, ಅದು ಮತ್ತು ತನ್ನು ಸಫಲ ಮಾಡ್ಕೋಬೇಕು, ಮನಸ್ಸು ಸಫಲ ಮಾಡ್ಕೋಬೇಕು, ಎಲ್ಲ ಸಂಕಲ್ಪಗಳು ಎಲ್ಲ ಇವೆಲ್ಲವನ್ನು ಸಮಯ, ಈ ಖಜಾನೆಗಳೆಲ್ಲವನ್ನು ನಾವು ಸಫಲ ಮಾಡ್ಕೋಬೇಕು. ಸಫಲತೆಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಜಮಾ ಮಾಡ್ಕೋಬೇಕು ಅಲ್ವಾ? ಹೇಳಿದ್ದಾರೆ. ನಮ್ಮ ಕೈಯಲ್ಲಿ ಆಯ್ತಾ ಮಾಡೋಣ, ನಮ್ಮ ಕೈಯಲ್ಲಿ ಆಗಿಲ್ವಾ? ಇಲ್ಲ ಬಾಬಾ, ನಮ್ಮ ಹತ್ರ ಏನಿದೆ ಬಾಬಾ, ಇರೋದನ್ನೇ ಕೊಡ್ತಿದ್ದೀವಿ. ಬಾಬಾ ಕೊಡಿಸ್ತಾರೆ. ನಮ್ಮ ಹತ್ರ ಏನಿದೆ ಅದನ್ನೇ ಕೊಡಿಸ್ತಾರೆ. ಇಲ್ವಾ? ಇಲ್ಲ ಅಷ್ಟೇ.
ಇಲ್ಲ ಅಂದರೆ ಮುಗಿತಾ. ಇದ್ರೆ ಎಲ್ಲರೂ ಸೇವೆ ಮಾಡ್ತಾರೆ. ಅದು ಏನಾಗ್ಬಿಡುತ್ತೆ ಅಂದರೆ ಅವ್ರಿಗೇನೆ ಆ ಭಾವನೆ ಬರಬೇಕು. ಬಾಬಾರವರ ಸೇವೆ ಮಾಡಬೇಕು ಅಂದರೆ ಅವ್ರಿಗೇನೆ ನಾವು ಕೊಡಬೇಕು. ಬಾಬಾರವರ ಸೇವೆ ಮಾಡಬೇಕು. ಇದು ನಂದಲ್ಲ ದುಡ್ಡು, ಈ ಧನ ನಂದಲ್ಲ, ನಾನು ಕೊಡ್ತಿಲ್ಲ, ಬಾಬಾನೇ ನನ್ನ ಮೂಲಕ ಕೊಡಿಸ್ತಿದ್ದಾರೆ ನನ್ನ ಪ್ರಾಪ್ತಿ ಮಾಡಿಸೋದಕ್ಕೆ, ನನಗೆ ಧನದ ಒಂದು ಖಾತೆ ಜಮಾ ಮಾಡಿಸೋದಕ್ಕೆ ಬಾಬಾನೇ ನನ್ನ ಮೂಲಕ ಮಾಡಿಸ್ತಿದ್ದಾರೆ, ಇದು ನಾನಲ್ಲ ಅಂತ ಅವರು, ನಾನು ನಿಮಿತ್ತ ಸಹಯೋಗಿ ಆಗಿದ್ದೀನಿ ಬಾಬಾರವರ ಯಜ್ಞದ ಕಾರ್ಯದಲ್ಲಿ ಅಂತ ಅವರೇ ಮಾಡೋರಾಗಿದ್ದಾಗ ಅವ್ರ ಹತ್ರ ಏನಿದೆಯೋ ಅದನ್ನು ಅವ್ರು ಮಾಡೋದಕ್ಕೆ ರೆಡಿ ಇರ್ತಾರೆ. ಬಾಬಾ ಮಾಡಿಸ್ಕೊತಾರೆ ಕೂಡ. ಏನಾಗುತ್ತೆ, ಅವರು ಫೋರ್ಸ್ ಮಾಡಿದ್ರು, ನಮ್ಮ ಹತ್ರನೂ ಇಲ್ಲ, ಏನೋ ಇರೋದು ಎತ್ಕೊಂಡು ಹೋಗಿ ನಾವು ಕೊಟ್ವಿ ಬೇಜಾರು ಮಾಡಿಕೊಂಡು ಅಂದರೆ ಅದು ಸೇವೆ ಆಗೋದಿಲ್ಲ. ಅದು ಅವರೇನೋ ಫೋರ್ಸ್ ಮಾಡಿದ್ರು ನಾವು ಕೊಟ್ವಿ ಅನ್ನೋ ಥರ ಇರುತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ಹತ್ರ ಇದೆಯಾ, ಆಗತ್ತಾ, ಬಾಬಾರವ್ರ ಮುಖ ನೋಡಿ, ಬಾಬಾರವರನ್ನು ನೋಡಿ, ಇದೆಯಾ, ಆಗತ್ತಾ, ಎಷ್ಟಿದೆ, 10 ರೂಪಾಯಿ ಇದೆ ಅಂದರೆ 1 ರೂಪಾಯಿ ಕೊಡೋಕ್ಕಾಗತ್ತಾ? ಕೊಡಿ ಬಾಬಾರವರ ಸೇವೆ. ಅಷ್ಟೇ ಅಲ್ಲ, ಲಕ್ಷಗಳಿದೆ ಅಂದರೆ 1000 ಕೊಡ್ತೀರಾ? ಕೊಡಿ. ಅದು ನಿಮ್ಮ ಪ್ರಾಪ್ತಿ, ಬಾಬಾರವರು ಮಾಡಿಸುವಂತಹದ್ದು. ಇಲ್ಲಿ ಯಾರೋ ಫೋರ್ಸ್ ಮಾಡಿದ್ರು ಅಂತ ಕೊಡುವಂಥದ್ದಲ್ಲ ಇದು, ಸೇವೆ ಅಲ್ಲ ಇದು. ಯಾರೋ ಕೇಳ್ತಿದ್ದಾರೆ ಅಂತ, ಅಕ್ಕವ್ರು ಕೇಳ್ತಿದ್ದಾರೆ ಅಂತ ಕೊಡುವಂತಹದ್ದಲ್ಲ. ಇದೆಲ್ಲ ಯಾವಾಗ ಬರುತ್ತೆ ಹೇಳಿ? ಇದೆಲ್ಲ ಯಾವಾಗ ಬರುತ್ತೆ ಹೇಳಿ? ಬಾಬಾ ಏನು ದುಡ್ಡು ಕೇಳ್ತಾರಾ? ಬಾಬಾರವರಿಗೆ ಏನಕ್ಕೆ ಬೇಕು? ಸಂಶಯ ಬಂದ್ಬಿಡುತ್ತೆ ಬಾಬಾರವ್ರ ಮೇಲೆ. ಅಲ್ಲಿ ಬಾಬಾ ಅಲ್ಲ ಕೇಳೋದು, ಅರ್ಥ ಆಗ್ತಿದೆಯಲ್ಲ? ಬಾಬಾ ಯಾವತ್ತೂ ಕೇಳೋದಿಲ್ಲ. ಏನೋ ಯಜ್ಞದ ಒಂದು ಕಾರ್ಯ ಇರುತ್ತೆ, ಆ ಕಾರ್ಯಕ್ಕೋಸ್ಕರ ಸಹಯೋಗ ಬೇಕಾಗತ್ತೆ, ಕೇಳ್ತಾರೆ. ಆಯ್ತಾ? ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋದಕ್ಕೆ ನಿಮಿತ್ತ ಆಗಿ, ಇಲ್ವಾ ಅಂದ್ರೆ ಇಲ್ಲ ಅಷ್ಟೇ. ಇಲ್ಲಿ ಯಾವುದು ಸಹ ನಮ್ಮದಲ್ಲ, ನನ್ನದಲ್ಲ, ಅವ್ರದ್ದು ಅಲ್ಲ. ಅದು ಬಾಬಾರವರ ಯಜ್ಞ ಅಂತ ಮಾಡಿ, ಬಾಬಾರವರ ಸೇವೆ ಅಂತ ಮಾಡಿ, ವಿಶ್ವ ಕಲ್ಯಾಣದ ಸೇವೆಯಲ್ಲಿ ನನ್ನನ್ನು ನಿಮಿತ್ತ ಮಾಡಿ ನನ್ನಿಂದ ಸೇವೆ ಮಾಡಿಸ್ಕೊತಿದ್ದಾರೆ ಬಾಬಾ ಅಂತ ಮಾಡಿ, ಆವಾಗ ಅದು ನಿಮಗೂ ಪ್ರಾಪ್ತಿ, ಯಜ್ಞದಲ್ಲೂ ಸಫಲ ಆಗುತ್ತೆ, ಸಫಲತೆ ಸಿಗುತ್ತೆ. ಇಲ್ಲ ಅಕ್ಕವ್ರು ಕೇಳಿದ್ರು ಅಂತ ಕೊಟ್ರಿ ಅಂದರೆ ನಿಮ್ಮದು ಸಫಲ ಇಲ್ಲ, ಅವ್ರದ್ದು ಸಫಲ ಇಲ್ಲ, ಅದು ಕೇವಲ ದುಡ್ಡಾಗಿರತ್ತಷ್ಟೇ, ಸೇವೆ ಆಗಿರೋದಿಲ್ಲ, ಸಫಲನೂ ಆಗೋದಿಲ್ಲ, ಅದರದ್ದು ಸಫಲತೆನೂ ಸಿಗೋದಿಲ್ಲ. ಇದೆಲ್ಲ ಸಂಶಯದ ಮೇಲೆನೆ ಬರುವಂಥದ್ದು. ಅದು ಬಾಬಾರವರ ಯಜ್ಞ, ಅಲ್ಲಿರೋರು ಬಾಬಾರವರ ಮಕ್ಕಳು ಅಂದಾಗ ನಮಗೆ ಯಾವುದೇ ಒಂದು ಸಂಶಯ ಅನ್ನುವಂತಹದ್ದು ಬರೋದಿಲ್ಲ, ಕ್ವಶನ್ನುಗಳು ಬರೋದಿಲ್ಲ, ಯಾವುದು ಬರೋದಿಲ್ಲ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಎಲ್ಲವೂ ಬಂದ್ಬಿಡುತ್ತೆ. ಅಲ್ಲಿರೋರ ಒಂದು ಬುದ್ಧಿಯಲ್ಲೂ ಅಷ್ಟೇ, ನನ್ನದಲ್ಲ, ನಾನಲ್ಲ, ನಾನು ನಿಮಿತ್ತ, ಕೇವಲ ಬಾಬಾನೇ ಮಾಡಿಸುವಂಥವ್ರು, ನಾನು ಕೇವಲ ನಿಮಿತ್ತ ಆಗಿದ್ದೀನಿ ಅಷ್ಟೇ. ಅಲ್ಲಿರೋವಂಥವರು ಕೂಡ ಮಾಡಿಸುವಂಥವ್ರು ಬಾಬಾ. ಏನು ಮಾಡಿಸ್ಬೇಕೋ ಮಾಡಿಸ್ಕೋತಾರೆ, ಏನು ಕೊಡಬೇಕೋ ಕೊಡಿಸ್ತಾರೆ ಅಂದಾಗ ಅಲ್ಲಿ ಅದೇ ರೀತಿಯೇ ಮಕ್ಕಳ ಹತ್ರ ಬಾಬಾ ಸೇವೆಯನ್ನು ಮಾಡಿಸ್ಕೋತಾರೆ, ಅವರ ಪ್ರಾಪ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಅಲ್ವಾ? ಇಲ್ಲಿ ಎಲ್ಲನೂ ನಮ್ಮಲ್ಲಿ ನಿಶ್ಚಯ ಬೇಕು, ಪರಿವರ್ತನೆ ಬೇಕು, ಅದರಂತೆ ನಾವು ನಡ್ಕೋಬೇಕಾಗತ್ತೆ. ಇಲ್ಲಿ ಏನೇ ಮಾಡಿದ್ರು ಬಾಬಾ ಮಾಡಿಸ್ತಿದ್ದಾರೆ, ಇದು ಪಕ್ಕ ಬೇಕು ನಮಗೆ. ಇದರಲ್ಲಿ ನಾವು ನಿಶ್ಚಯ ಆಗಲಿಲ್ಲ, ನಮಗೆ ನಿಶ್ಚಯ ಬಂದಿಲ್ಲ, ಇದರಲ್ಲಿ ನಾವು ಪಕ್ಕ ಆಗಿಲ್ಲ ಅಂದರೆ ನಾನು ನನ್ನದು, ಅವ್ರದ್ದು ಅನ್ನೋದೇ ಬಂದ್ಬಿಡುತ್ತೆ, ನೀನು ನಿಂದು, ನಾನು ನಂದು ಅನ್ನೋದೇ ಬಂದ್ಬಿಡುತ್ತೆ. ಬಾಬಾದು ಬರೋದಿಲ್ಲ ಅಲ್ಲಿ. ಆವಾಗ ಇವೆಲ್ಲ ಬರುತ್ತೆ. ಈಗ ನೀವು ಬಾಬಾರವ್ರ ಸೇವೆ ಅಂತ ಮಾಡ್ತೀರಾ, ಅವರು ಇಲ್ಲ ನಾನು ಇಲ್ಲಿ ಇದು ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ, ಅದು ಅವ್ರದ್ದು. ಬಟ್ ನೀವು ಬಾಬಾರದು ಅಂತ ನೀವು ಕೊಡ್ತೀರಲ್ಲ, ಆಲ್ರೆಡಿ ಅದು ನಿಮ್ಮ ಅಕೌಂಟಲ್ಲಿ ಬಿದ್ದೋಗಿರುತ್ತೆ, ಜಮಾ ಆಗಿಬಿಟ್ಟಿರುತ್ತೆ. ಯಾಕಂದರೆ ನಿಮ್ಮ ಭಾವನೆ ಏನಿದೆ, ಬಾಬಾರವರ ಸೇವೆ, ಬಾಬಾರವರ ಯಜ್ಞ ಸೇವೆ, ವಿಶ್ವ ಕಲ್ಯಾಣದ ಒಂದು ಸೇವೆ, ಅನೇಕ ಆತ್ಮಗಳ ಕಲ್ಯಾಣ ಆಗೋದಕ್ಕೆ ಬಾಬಾ ನನ್ನ ಮೂಲಕ ಸೇವೆ ಮಾಡಿಸ್ಕೊತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ. ಆಯ್ತಲ್ಲ? ಈ ರೀತಿ ನಾವು ಮಾಡೋದ್ರಿಂದ ಏನಾಗ್ಬಿಡುತ್ತೆ, ನಮ್ಮದು ಪ್ರಾಪ್ತಿ ಆಗುತ್ತೆ, ಇತರರ ಕಲ್ಯಾಣನೂ ಆಗುತ್ತೆ. ಅವರು
ಭಾವನೆ ನನಗೆ ಕೊಡ್ತಿದ್ದಾರೆ, ನನ್ನ ಸೆಂಟ್ರಿಗೆ ಕೊಡ್ತಿದ್ದಾರೆ, ನಮ್ಮ ಸೆಂಟ್ರಿಗೆ ಕೊಡ್ತಿದ್ದಾರೆ ಅಂತ ಅವ್ರೇನಾದ್ರು ಅನ್ಕೋತಾರೆ ಅಂದರೆ ಅದು ಅವ್ರದ್ದು ಪಾತ್ರ. ಅದು ಅವ್ರು ಏನು ಅನ್ಕೊಳ್ತಾರೆ ಅದು ಅವ್ರ ಪಾತ್ರ. ಬಟ್ ನೀವು ಕೊಡುವಾಗ ಯಾವ ಭಾವನೆಯಿಂದ ಕೊಡ್ತೀರಾ ಅದು ನಿಮ್ಮ ಪಾತ್ರ. ಅವರು ತಗೊಳ್ಳುವಾಗ ಬಾಬಾ ಮಾಡಿಸ್ತಿದ್ದಾರೆ ಅಂದರೆ ಅದು ಚಂದ ಅಲ್ವಾ? ಬಾಬಾ ಮಾಡಿಸುವಂಥವ್ರು ಅವರೇ ಮಾಡಿಸ್ತಿದ್ದಾರೆ, ಅವ್ರದ್ದೇ ಯಜ್ಞ ಇದು. ಆತ್ಮಗಳ ಕಲ್ಯಾಣಕ್ಕೋಸ್ಕರ ಬಾಬಾ ಮಾಡಿಸ್ಕೊತಿದ್ದಾರೆ. ನಾನು ನಿಮಿತ್ತ ಆಗಿದ್ದೀನಿ ಅಷ್ಟೇ. ಅವರನ್ನು ನಿಮಿತ್ತ ಮಾಡಿ ಸಹಯೋಗವನ್ನು ಕೊಡ್ತಿದ್ದಾರೆ ಬಾಬಾ. ಅದು ಓಕೆ. ನಾವು ಈ ರೀತಿ ವಿಶ್ವ ಅಂದರೆ ಕಲ್ಯಾಣದ ಒಂದು ಕಾರ್ಯದಲ್ಲಿ, ಅನೇಕ ಆತ್ಮಗಳ ಕಲ್ಯಾಣದಲ್ಲಿ ಬಾಬಾ ನನ್ನ ನಿಮಿತ್ತ ಮಾಡಿದ್ದಾರೆ, ನನ್ನನ್ನು ಸಹಯೋಗಿಯನ್ನಾಗಿ ಮಾಡಿದ್ದಾರೆ. ಇದು ಓಕೆ. ನನ್ನಿಂದ ಸೇವೆ ಮಾಡಿಸ್ಕೊತಿದ್ದಾರೆ. ಇದು ಎರಡು ಕಡೆಯಿಂದ ಪರ್ಫೆಕ್ಟ್ ಇದೆ. ಇಲ್ಲಿ ನಾನು ಅವರು ಕೇಳಿದ್ರು ಅಂತ ನಾನು ಕೊಡ್ತೀನಿ ಅಂದರೆ ಅಲ್ಲಿ ಅಕ್ಕಂದ್ರು ಬಂತು, ಅವರು ದೇಹದಾರಿಗಳನ್ನು ನೋಡಿದ್ವಿ, ಇಲ್ಲಿ ನಾನು ದೇಹ ಅಂತ ನಾನು ಅಂತ ನೋಡಿದ್ವಿ. ಅಲ್ಲಿ ಬಾಬಾನೇ ಇಲ್ಲ ಆಗೋಯ್ತು, ಬಾಬಾನೇ ಇಲ್ಲದೆ ಆಗೋಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಪರಿವರ್ತನೆಗಳನ್ನು ನಾವು ತರಬೇಕಾಗತ್ತೆ. ಮೇಯ್ನು ನಿಶ್ಚಯ ಬೇಕು. ಬಾಬಾ ಬಂದಿದ್ದಾರೆ, ನಮಗೆ ಜ್ಞಾನ ಕೊಡ್ತಿದ್ದಾರೆ, ಓದಿಸ್ತಿದ್ದಾರೆ, ನಮ್ಮನ್ನು ಪರಿವರ್ತನೆ ಮಾಡ್ತಿದ್ದಾರೆ, ಪಾವನ ಮಾಡ್ತಿದ್ದಾರೆ. ನಿಶ್ಚಯ ಬೇಕು. ಯಾರೇ ದೇಹದಾರಿಗಳಿದ್ರು ಅವ್ರು ಕೇವಲ ನಿಮಿತ್ತ ಅಷ್ಟೆ. ಅದು ಲೌಕಿಕ ಇರ್ಬೋದು, ಅದು ಅಲೌಕಿಕ ಇರ್ಬೋದು. ಇದು ಪಕ್ಕ ಆಗೋವರೆಗೂ ನಮ್ಮಲ್ಲಿ ಧಾರಣೆ ತುಂಬ ಕಷ್ಟ ಆಯ್ತಲ್ಲ. ನಾನು ಆತ್ಮ ಪಕ್ಕ ನಿಶ್ಚಯ, ಪರಮಾತ್ಮನ ಮೇಲೆ ನಿಶ್ಚಯ, ಡ್ರಾಮಾದ ಮೇಲೆ ನಿಶ್ಚಯ ಆಯ್ತಲ್ಲ, ಪರಿವಾರದ ಮೇಲೆ, ಇದು ಬಾಬಾರವರ ಮಕ್ಕಳು ಅನ್ನೋದ್ರ ಮೇಲೆ ನಿಶ್ಚಯ ನಮಗೆ ಬರಬೇಕಾಗತ್ತೆ. ಅವ್ರು ಏನೇ ಮಾಡಲಿ, ಯಾರು ಏನೇ ಮಾಡಲಿ ಆಯ್ತಾ, ಬ್ರಾಹ್ಮಣಿಯರು ಯಾರು ಏನೇ ಮಾಡಿದ್ರು ನಮ್ಮ ಶುಭ ಭಾವನೆ, ನಮ್ಮ ಸಂಕಲ್ಪಗಳು ಶುದ್ಧವಾಗಿರಬೇಕಾಗತ್ತೆ. ಬಾಬಾರವರ ಪರವಾಗಿನೇ ಇರಬೇಕಾಗತ್ತೆ. ಜ್ಞಾನಯುಕ್ತವಾಗಿ, ಯೋಗಯುಕ್ತವಾಗಿ ನಮ್ಮ ಒಂದು ಸಂಕಲ್ಪಗಳಿರಬೇಕಾಗತ್ತೆ. ಇವತ್ತಲ್ಲ ನಾಳೆ ಅವರು ಪರಿವರ್ತನೆ ಆಗೇ ಆಗ್ತಾರೆ. ಪ್ರತಿಯೊಬ್ಬರು ಪರಿವರ್ತನೆ ಆಗಕ್ಕೆ ಬಂದಿದ್ದಾರೆ. ಮಾಡಿಸುವಂಥವ್ರು ಬಾಬಾ ಆಗಿದ್ದಾರೆ, ನಾನು ಕೇವಲ ನಿಮಿತ್ತ ಆಗಿದ್ದೀನಿ. ಈ ಸ್ಮೃತಿ ನಮಗೆ ಬೇಕಾಗತ್ತೆ. ಬಾಬಾರವರನ್ನು ಬಿಡಬಾರ್ದು. ಸಂಶಯ ಬಂದ್ಬಿಟ್ಟು ಇಲ್ಲಿ ಬಾಬಾನೇ ಇಲ್ಲ, ಅಕ್ಕವ್ರು ಈ ರೀತಿ ಮಾಡ್ತಾರೆ, ಅಣ್ಣವ್ರು ಈ ರೀತಿ ಮಾಡ್ತಾರೆ, ಸೆಂಟ್ರವರೇ ಆ ರೀತಿ ಇದ್ದಾರೆ, ಇಲ್ಲಿ ಬಾಬಾನೇ ಇಲ್ಲ, ಸೆಂಟ್ರನ್ನೇ ಬಿಟ್ಬಿಟ್ಟು ಅವ್ರ ಮೇಲೆ ಕೋಪ ಮಾಡ್ಕೊಂಡು ಬಿಟ್ಬಿಟ್ಟು ಬಾಬನ್ನೇ ಬಿಟ್ಬಿಟ್ರೆ ಅದೇನು ಚಂದ ಅಲ್ಲ. ನಾವೇ ಕಳ್ಕೊಳ್ಳೋದು ನಾವೇ, ಪಶ್ಚಾತ್ತಾಪ ಪಡೋದು ನಾವೇ ಆಗ್ಬಿಡ್ತೀವಿ. ಆಮೇಲೆ ಬಾಬಾ ಮಾಡಿಸುವಂಥವರು ಬಾಬಾರವರನ್ನ ಇಟ್ಕೊಳ್ಳಿ. ಬಾಬಾರವ್ರ ಮೇಲೆ ನಿಶ್ಚಯ ಇರಲಿ. ಬಾಬಾ ಮುರಳಿ ಕ್ಲಾಸ್ ಮಾಡ್ತಾರೆ, ಬಾಬಾ ಯೋಗ ಮಾಡಿಸ್ತಾರೆ, ಬಾಬಾ ಪ್ರಸಾದ ಮಾಡಿಸ್ತಾರೆ, ಬಾಬಾರವ್ರ ಯಜ್ಞ ಇದು, ಬಾಬಾ ಸೇವೆ ಮಾಡಿಸ್ತಿದ್ದಾರೆ, ಬಾಬಾ ಧಾರಣೆ ಮಾಡಿಸ್ತಿದ್ದಾರೆ, ಬಾಬಾ ಪುರುಷಾರ್ಥ ಮಾಡಿಸ್ತಿದ್ದಾರೆ. ಎಲ್ಲ ಬಾಬಾ 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 ಬಾಬಾ. ಅವಾಗೇನಿರುತ್ತೆ ಹೇಳಿ? ಅಲ್ಲಿ ಏನೂ ಇರೋದಿಲ್ಲ, ಬೇರೆದೇನು ನಮಗೆ ಯೋಚನೆಗಳು ಬರೋದಿಲ್ಲ. ಯಾರೇನಾದರೂ ವಿಘ್ನಗಳು ಹಾಕ್ಕೊಳ್ಳಿ, ಯಾರೇನಾದರೂ ಕೆಟ್ಟದಾಗಿ ಮಾತಾಡ್ಕೊಳ್ಳಿ, ಯಾರು ಏನಾದರೂ ಅವ್ರ ಸಂಸ್ಕಾರದ ಅನುಸಾರವಾಗಿ ಅವರು ನಿಂದನೆಗಳನ್ನು ಮಾಡಲಿ, ನೀವು ಬಾಬಾರವರನ್ನು ನೋಡಬೇಕಾಗತ್ತೆ. ಬಾಬಾರವರ ಜ್ಞಾನ ಅದರಂತೆ ನಡಿಬೇಕಾಗತ್ತೆ. ಶುಭ ಭಾವನೆ ಇರಲಿ. ಅವರು ಬಾಬಾರವರ ಮಕ್ಕಳು. ದ್ವೇಷ ಬೇಡ, ಕೋಪ ಬೇಡ, ಏನೂ ಬೇಡ. ಅವ್ರ ಪಾತ್ರ ಆ ರೀತಿ ಇದೆ. ಅಂದರೆ ಬಾಬಾ ಒಂದು ಹೇಳ್ತಾರೆ, ಬಾಬಾರವರ ಮಕ್ಕಳಿಗೆ ನಾವು ವಿಘ್ನ ಆಗಬಾರ್ದು. ಯಾಕಂದರೆ ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಬಾಬಾ ತಿಳಿಸಿದ್ದಾರೆ, ತಿಳುವಳಿಕೆ ಕೊಟ್ಟಿದ್ದಾರೆ. ಎಲ್ಲ ತಿಳಿಸಿನೂ ಕೂಡ ನಾವು ಇನ್ನೊಬ್ಬರಿಗೆ ವಿಘ್ನ ಆಗ್ತೀವಿ ಅಂದರೆ ಅದು ಎಷ್ಟು ಪಾಪ ಆಗುತ್ತೆ ಅಲ್ವಾ? ವಿಘ್ನ ರೂಪ ನಾವು ಆಗಬಾರ್ದು. ನಮ್ಮ ಪಾಪದ ಕೊಡ ತುಂಬೋದಕ್ಕೆ ನಾವೇ ಕಾರಣ ಆಗ್ಬಿಡ್ತೀವಿ. ಬಾಬಾರವರ ಪ್ರಕಾರವಾಗಿ ನಾವು ನಡೆದಾಗ ಅಲ್ಲಿ ಯಾವುದೇ ವಿಘ್ನಗಳು ಬೀಳೋದಿಲ್ಲ. ಇನ್ನೊಬ್ಬರ ಸೇವೆಯಲ್ಲಿ ವಿಘ್ನ, ಜ್ಞಾನದಲ್ಲಿ ಅವ್ರು ಮಾಡುವಂಥ ಸೇವೆಯಲ್ಲಿ ವಿಘ್ನ, ಅವ್ರ ನೆನಪಲ್ಲಿ ವಿಘ್ನ. ನಾವೇನಾದರೂ ಆ ಥರ ವಿಘ್ನ, ನಾವು ಅವ್ರ ಹತ್ರ ಹೋಗಿ ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ, ನಾವು ಮಾಡೋ ಸಂಕಲ್ಪಗಳೇ ಅವ್ರಿಗೆ ವಿಘ್ನ ಆಗಿಬಿಡುತ್ತೆ. ಅವ್ರು ಯೋಗ ಮಾಡೋಕ್ಕಾಗಲ್ಲ, ಪುರುಷಾರ್ಥ ಮಾಡೋಕ್ಕಾಗಲ್ಲ. ಅದು ಪಾಪ ನಮಗೆ ಆಗುತ್ತಲ್ಲ. ಅವ್ರಿಗೆ ಯಾವ ರೀತಿ ಆದರೂ ಇರಲಿ, ಶುಭ ಭಾವನೆ ಬೇಕು ನಮಗೆ. ವಿಘ್ನ ರೂಪ ನಾವು ಆಗಬಾರ್ದು. ನಮ್ಮ ಪಾಪದ ಕೂಡ ತುಂಬುತ್ತೆ. ಒಂದು ಇದರಲ್ಲಿ ಕೇಳಿದ್ದೆ ನಾನು, ಒಂದು ಕ್ಲಾಸಲ್ಲಿ ಕೇಳಿದ್ದೆ. ಅದರಲ್ಲಿ ಬಾಬಾ ಹೇಳಿದ್ರು, ಬಾಬಾ ತಿಳಿಸಿದ್ರು, ಅದರಲ್ಲಿ ಯಾರು ಪಾಪದ ಕೂಡ ತುಂಬಬೇಕಿದೆಯೋ ಅವರಿಂದನೇ ವಿಘ್ನ ಆಗುತ್ತೆ ಅಂತ.
ಇತರರಿಗೆ. ಅರ್ಥ ಆಯ್ತಲ್ಲ? ಇತರರಿಗೆ, ಬಾಬಾರವರ ಮಕ್ಕಳಿಗೆ ಯಾರಿಂದ ವಿಘ್ನ ಆಗುತ್ತೆ? ಪಾಪದ ಕೂಡ ತುಂಬೋರಿಗೆ, ತುಂಬಬೇಕಲ್ಲ ಅಂಥವರಿಂದನೇ ವಿಘ್ನ ಆಗುತ್ತೆ. ಆಗ ಅವರ ಪಾಪದ ಕೂಡ ಅದರಿಂದನೇ ಅಂತ ತುಂಬುವಂಥದ್ದು. ಮಾಯೆ ಅವರನ್ನು ಹಿಡ್ಕೊಂಡ್ಬಿಡುತ್ತೆ. ಮಾಯೆಗೋಶ ಆಗಿರ್ತಾರೆ. ಎಲ್ಲ ಪಾಪದ ಕೂಡ ತುಂಬಬೇಕು, ಅದರಿಂದ ಅವರಿಂದ ವಿಘ್ನಗಳಾಗ್ತಿರುತ್ತೆ, ಅವರಿಂದ ಪಾಪಗಳಾಗ್ತಿರುತ್ತೆ. ಬಾಬಾರವರ ಮಕ್ಕಳಿಗೆ ಕೆಲವರಿಗೆ ಅದು ವಿಘ್ನ ಆಗ್ತಿರುತ್ತೆ. ಅದಕ್ಕೆ ನಾವು ಯಾರಿಗೂ ವಿಘ್ನ ರೂಪ ಆಗಬಾರ್ದು. ಬಾಬಾ 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 ಅಂತ ನಾವು ಮಾಡ್ತಾ ಹೋಗಬೇಕು. ಬಾಬಾ ಆಗಿದ್ದಾರೆ, ಮಾಡಿಸುವಂಥವ್ರು ಬಾಬಾ ಆಗಿದ್ದಾರೆ. ಬಾಬನ ಸೇವೆ ಇದು, ಬಾಬಾ ಮಾಡಿಸ್ತಿದ್ದಾರೆ. ನಾನು ಕೇವಲ ನಿಮಿತ್ತ ಅಂತ ಮಾಡ್ತಾ ಹೋಗ್ಬೇಕಷ್ಟೆ. ಯಾರಿಗೂ ವಿಘ್ನ ಮಾಡಬೇಕು ಅಂತ ನಾವು ಮಾಡಬಾರ್ದು. ಅವ್ರ ಕಾಂಪಿಟೇಷನಲ್ಲಿ ಮಾಡಬೇಕು, ಅವ್ರಿಗೆ ನಾವು ವಿರುದ್ಧವಾಗಿ ಮಾಡಬೇಕು. ಇವೆಲ್ಲ ವಿಘ್ನಗಳು. ಇವೆಲ್ಲನೂ ಸಹ ನಮಗೆ ನಾವೇ ತಗೊಳ್ಳುವಂಥ ವಿಘ್ನಗಳು. ಯಾರ ಪಾಪದ ಕೊಡ ತುಂಬೋದಿದೆಯೋ ಅವರಿಂದನೇ ನಮಗೆ ತೊಂದರೆ ಬರುತ್ತೆ, ನಮಗೆ ವಿಘ್ನ ಆಗುತ್ತೆ ಅಂತಲೂ ಸಹ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ನಾವು ಯಾರಿಗೂ ವಿಘ್ನ ಆಗಬಾರ್ದು ಅನ್ನೋ ಸ್ಮೃತಿನೂ ನಮಗೆ ಇರಬೇಕಾಗತ್ತೆ. ಅದರ ಒಂದು ಹೊರೆ ನಮ್ಮ ಮೇಲೇನೆ ಅಲ್ವಾ? ಅವ್ರು ಪುರುಷಾರ್ಥ ಮಾಡಿ ಅವರಿಂದ ಎಷ್ಟೋ ಆತ್ಮಗಳ ಕಲ್ಯಾಣ ಆಗೋದಿರುತ್ತೆ. ಅದಕ್ಕೆ ನಾವು ವಿಘ್ನ ಆಗ್ಬಿಡ್ತೀವಿ ಅಂದರೆ ಅದು ಹೊರೆ ನಮಗೆ ತಾನೇ. ಅದರಿಂದ ಯಾರೇ ಏನೇ ಮಾಡಿದ್ರು, ಈಗ ನೋಡಿ ಮನ್ಮಥದಂತೆ ನಡೆಯುವಂತಂದರೆ ಬಾಬಾ ಜ್ಞಾನ, ಯೋಗ, ಸೇವೆ, ಧಾರಣೆ ಬಿಟ್ಟು ಬೇರೆ ಏನಾದರೂ ರಾವಣನ ಪ್ರಕಾರವಾಗಿ ನಡೀತಿದೆಯಾ? ಅದಕ್ಕೆ ನೀವು ಹೇಳಿ ಈ ಥರ ಮಾಡಬಾರ್ದು, ಇದು ತಪ್ಪು ಅನ್ನಿ. ಆದರೆ ಬಾಬಾ ಅವ್ರ ಮೂಲಕ 4 ಆತ್ಮಗಳಿಗೆ ಜ್ಞಾನ ಕೊಡ್ತಿದ್ದಾರೆ, 4 ಆತ್ಮಗಳಿಗೆ ಸಂದೇಶ ಕೊಡ್ತಿದ್ದಾರೆ, 4 ಆತ್ಮಗಳಿಗೆ ಸೇವೆ ಮಾಡಿಸ್ತಿದ್ದಾರೆ ಅಂದರೆ ಅದು ತಪ್ಪು ಅಂದರೆ ಅದು ಎಷ್ಟು ಪಾಪ ಆಗುತ್ತೆ. ಒಬ್ಬರ ಮೂಲಕ ಸೇವೆ ನಡಿಬೇಕು ಅಂದರೆ ಅದು ಬಾಬಾ ಮಾಡಿಸ್ಕೊತಾರೆ, ಅಲ್ಲಿ ಬಾಬಾ ಮಾಡಿಸ್ತಿರ್ತಾರೆ, ಆತ್ಮಗಳ ಕಲ್ಯಾಣ ಆಗ್ತಿರತ್ತೆ. ಅಲ್ಲಿ ಹೋಗಿ ಇದು ಮನ್ಮತ, ಇದು ಪರಮತ, ಇದು ಶ್ರೀಮತ ಅಲ್ಲ, ಇದು ನೀವು ಮಾಡಬಾರದು ಅಂದರೆ ಆತ್ಮಗಳ ಕಲ್ಯಾಣ ನಿಂತೋಯ್ತಲ್ಲಿ, ಸೇವೆ ನಿಂತೋಯ್ತು. ಎಷ್ಟು ಪಾಪ ಆಗತ್ತೆ. ಅಲ್ಲಿ ಬಾಬಾರವರು ಹೇಳಿರೋ ಪ್ರಕಾರ ಅಲ್ಲಿ ಇಲ್ಲ, ಅವರು ಜ್ಞಾನದ ತಿಳಿಸ್ತಿಲ್ಲ ಅಲ್ಲಿ. ಆಯ್ತಾ? ಶ್ರೀಮತದ ಅನುಸಾರವಾಗಿ ಜ್ಞಾನ ಇಲ್ಲ, ಯೋಗ ಇಲ್ಲ, ಅಲ್ಲಿ ಬೇರೆ ಏನೋ ನಡೀತಿದೆ ಅಲ್ಲಿ ಅಂದಾಗ ನೀವಲ್ಲಿ ಅಪೋಸಿಷನ್ ಮಾಡಿ ಬೇಡ, ಇದು ತಪ್ಪಾಗತ್ತೆ ಅಂದರೆ ಅವ್ರಿಗೆ ಬುದ್ಧಿ ಹೇಳಿ, ಇದು ತಪ್ಪು, ಇದು ಬಾಬಾರವರ ಮತ ಅಲ್ಲ, ಇದು ಡಿಸ್ಸರ್ವಿಸ್ ಹೇಳಿ, ತಪ್ಪಿಲ್ಲ. ಆದರೆ ಕರೆಕ್ಟಾಗಿ ಸೇವೆ ಮಾಡೋರನ್ನು ಯಾವತ್ತೂ ದೂಷಣೆ ಮಾಡಬೇಡಿ. ಅವರಿಗೆ ನಿಂದನೆಗಳು, ಅವರಿಗೆ ವಿಘ್ನಗಳು ಹಾಕೋದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಇದೆಲ್ಲ ನಮಗೆ ನಾವೇ ತಂದುಕೊಳ್ತಾ ಇರುವಂಥದ್ದು, ನಮ್ಮ ಪಾಪದ ಕೂಡ ನಾವು ತುಂಬಿಸ್ಕೊಳ್ಳೋದಕ್ಕೆ. ಇಲ್ಲಿ ಬಾಬಾ ಅನ್ನೋ ನಿಶ್ಚಯ ಇತ್ತು ಅಂದರೆ, ಮಾಡಿಸುವಂಥವರು ಬಾಬಾ ಆಗಿದ್ದಾರೆ ಅನ್ನೋ ನಿಶ್ಚಯ ಇಲ್ಲಿ ಇದೆ ಅಂದರೆ ನಾವು ಯಾವತ್ತೂ ದೇಹದಾರಿಗಳನ್ನು ನಾವು ನೋಡೋದಿಲ್ಲ. ಅಲ್ಲಿ ತಪ್ಪು ನಡೀತಿದೆ ಅಂದರೆ ಅದು ದೇಹದಾರಿ ಮಾಡ್ತಿದ್ದಾರೆ ಅಂತ ಅರ್ಥ. ಅಲ್ಲಿ ಪರ್ಫೆಕ್ಟಾಗಿ ಅಲ್ಲಿ ಜ್ಞಾನ ಇದೆ, ಅಲ್ಲಿ ಯೋಗ ಇದೆ, ಅಲ್ಲಿ ಸೇವೆ ಇದೆ, ಅಲ್ಲಿ ಧಾರಣೆ ಇದೆ ಅಂದರೆ ಅಲ್ಲಿ ಬಾಬಾನೇ ಮಾಡಿಸ್ತಿದ್ದಾರೆ ಅಂತ ಅರ್ಥ. ಇವೆರಡರ ಮೇಲೆ ನಿಶ್ಚಯ ಬೇಕು ನಮಗೆ. ಫಸ್ಟ್ ಅವರು ಕೆಟ್ಟ ಕೆಲಸ ಮಾಡ್ತಿದ್ದಾರೆ, ಕೆಟ್ಟ ದಾರಿಯಲ್ಲಿ ತಗೊಂಡು ಹೋಗ್ತಿದ್ದಾರೆ, ಅದು ಮನ್ಮತ ಅಂತೇಳಿ, ಅದು ತಪ್ಪು ಅಂತ ಹೇಳಿ, ಕೆಟ್ಟದು ಅಂತ ಹೇಳಿ. ಆದರೆ ಎಲ್ಲಿ ಬಾಬಾರವರ ಪ್ರಕಾರವಾಗಿ ಜ್ಞಾನದ ಶಿಕ್ಷಣ, ಯೋಗದ ಶಿಕ್ಷಣ, ಸೇವೆ ನಡೀತಿರುತ್ತೆ, ಅದು ಬಾಬಾ ಮಾಡಿಸ್ಕೊತಿರ್ತಾರೆ, ಅನೇಕ ಆತ್ಮಗಳ ಕಲ್ಯಾಣ ಮಾಡಿಸ್ಕೊಳ್ತಿರ್ತಾರೆ. ಅದನ್ನು ನಾವು ತಪ್ಪು ಅಂದರೆ ಬಾಬಾರವರಿಗೆ ನಾವು ತಪ್ಪು ಅಂತ ಹೇಳ್ತಿದ್ದೀವಿ ಅಂತ ಅರ್ಥ. ಅದು ಡಿಸರ್ವಿಸ್ ಆಗ್ಬಿಡುತ್ತೆ, ನಾವು ವಿಘ್ನ ಆಗ್ದಂಗೆ ಆಗ್ಬಿಡುತ್ತೆ, ಪಾಪದ ಕೂಡ ತುಂಬುತ್ತೆ. ಆದ್ದರಿಂದ ನಾವು ಯಾರನ್ನು ನೋಡಬೇಕು? ಬಾಬಾರವರನ್ನ ನೋಡಬೇಕು. ಪ್ರತಿಯೊಬ್ಬರು ನಾವೆಲ್ಲರೂ ನೋಡಬೇಕಾಗಿರೋದು ಬಾಬಾರವರನ್ನ. ನಾನು ಹೇಳಿದ್ರೆ ಮಾತ್ರ ನೀವು ಆ ಸೇವೆ ಮಾಡಬೇಕು. ಇಲ್ಲಾಂದ್ರೆ ನೀವು
ಸೇವೆ ಮಾಡಂಗಿಲ್ಲ. ಅಲ್ಲಿ ಬಾಬಾ ಆ ರೀತಿ ಹೇಳ್ತಾರ, ಪ್ರತಿಯೊಂದು ಆತ್ಮಕ್ಕೂ ಕೋರ್ಸ್ ಕೊಡಿ, ಪ್ರತಿಯೊಂದು ಆತ್ಮಕ್ಕೂ ಸಂದೇಶ ಕೊಡಿ ಅಂತಾರೆ. ಆದರೆ ನಾವು ನಾನು ಹೇಳಿದರೆ ಮಾತ್ರ ಮಾಡಬೇಕು, ಇಲ್ಲಾಂದ್ರೆ ಮಾಡಬಾರ್ದು. ಅದು ಎಷ್ಟು ಮನ್ಮತ, ಅದು ಶ್ರೀಮತನ ಅಲ್ಲ ಅಲ್ವಾ? ಅದಕ್ಕೋಸ್ಕರ ಪ್ರತಿಯೊಬ್ಬರೂ ನಾವು ಬಾಬಾರವರನ್ನ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅಂತಿಮದಲ್ಲಿ ನಾವು ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ, ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಬಾಬಾರವರನ್ನ ನೋಡಬೇಕು, ಅವರೇ ಬಾಬಾನೇ ನಿಶ್ಚಯ ಬೇಕು. ಇಲ್ಲಿ ಪ್ರತಿಯೊಂದು ವಿಷಯದಲ್ಲಿ ತಪ್ಪು ಅಂದಾಗ ಅಲ್ಲಿ ರಾವಣ ಅಂತೇಳಿ, ರಾವಣನ ಮತದಂತೆ ಇವ್ರು ನಡೀತಿದ್ದಾರೆ ಅಂತೇಳಿ, ಅಲ್ಲಿ ಬಾಬಾರ ಪ್ರಕಾರವಾಗಿ ಅಲ್ಲಿ ಸೇವೆ ನಡೀತಿದೆ, ಅಲ್ಲಿ ಯೋಗ ಇದೆ, ಅಲ್ಲಿ ಜ್ಞಾನ ಇದೆ ಅಂತಂದರೆ ಅದು ಪರ್ಫೆಕ್ಟ್ ಇರುತ್ತೆ. ಬಾಬಾನೇ ಮಾಡಿಸ್ತಿರ್ತಾರೆ. ಅದು ಇಲ್ಲಾಂದರೆ ಅಲ್ಲಿ ಕೆಟ್ಟದಿದೆ ಅಂದರೆ ಅಲ್ಲಿ ರಾವಣ ಮಾಡಿಸ್ತಿರ್ತಾನೆ. ರಾವಣ ಬೇಡವೇ ಬೇಡ ನಮಗೆ. ಬಾಬಾ ಇದ್ದಾರಲ್ಲ, ಬಾಬಾನ ನೋಡಿ. ನಾನು ನನ್ನದು ಅಂದ್ರೇನೆ, ನಾನು ನನ್ನದು ಅಂತ ಎಲ್ಲಿ ಮಾಡೋಕ್ಕೆ ಹೋಗ್ತೀವಿ ಅಲ್ಲಿ ಕೆಟ್ಟದೇ ಇರುತ್ತೆ. ನಾನು ನನ್ನದು ಅಂತ ಎಲ್ಲಿ ಮಾಡೋಕ್ಕೆ ಹೋಗ್ತೀವೋ ಅಲ್ಲಿ ರಾವಣನೇ ಇರ್ತಾನೆ. ಬಾಬಾ ಎಲ್ಲಿರಕ್ಕೆ ಸಾಧ್ಯ? ಬಾಬಾ ಅಂತ ನಾವು ಇದು ಬಾಬಾ ಆಗಿದ್ದಾರೆ, ನಾನು ನಿಮಿತ್ತ ಅಂತ ನಾವು ಮಾಡ್ತೀವಿ ಅಂದರೆ ಅದು ಬಾಬಾ ಇರ್ತಾರೆ ಅಲ್ಲಿ, ಬಾಬಾನೇ ಮಾಡಿಸ್ತಿರ್ತಾರೆ. ಅಲ್ಲಿ ಹೇಗೆ ದೇಹದಾರಿಗಳಿರಕ್ಕೆ ಸಾಧ್ಯ? ಇಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದಿದು, ಪ್ರತಿಯೊಬ್ಬರು ನಾವು ಅಳವಡಿಸ್ಕೊಳ್ಬೇಕಾಗಿರೋದಿದು. ಯಾರನ್ನೂ ದೂಷಣೆ ಮಾಡಬೇಡಿ. ಅವ್ರು ಸರಿ ಇಲ್ಲ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಅಂದರೆ ತುಂಬ ನಡೀತಿದೆ. ನಾವು ನೋಡ್ತಿದ್ದೀವಿ ಕೂಡ, ನಾವು ಹೇಳೋದು ಬೇಡ, ಒಂದು ಕಡೆ ನಡೀತಿದೆ ಕೂಡ. ಯಾರೋ ಸೆಂಟರಲ್ಲಿ ಅಕ್ಕಂದರು ಸರಿ ಇಲ್ಲ, ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂತ ತುಂಬ ಸ್ಟ್ರೈಕ್ಗಳು ಮಾಡೋದು, ಮೀಟಿಂಗ್ಗಳನ್ನು ಮಾಡೋದು, ಅವೆಲ್ಲ ಮಾಡ್ತಿದ್ದಾರೆ. ಅದು ಅವರ ಪಾತ್ರ, ಅದು ಅವರ ಸಂಸ್ಕಾರ, ಅದು ಅವರ ಲೆಕ್ಕಾಚಾರ. ಅವ್ರು ಮಾಡುತ್ತ ತಪ್ಪು ಒಂದು ವೇಳೆ ನಡೀತಿದೆಯಾ, ನಿಜವಾಗ್ಲೂ ಅಲ್ಲಿ ಅವ್ರಿಗೆ ಪಾಪದ ಕೊಡ ತುಂಬುತ್ತೆ. ಆದರೆ ನಮ್ಮ ಒಂದು ಭಾವನೆ ಏನಿರಬೇಕು, ಎಲ್ಲರೂ ಒಂದೇ ಥರ ಇರೋಕ್ಕಾಗೋದಿಲ್ಲ. ಬಾಬನ ಮಕ್ಕಳು ಪ್ರತಿಯೊಬ್ಬರು ಇಲ್ಲಿ ಬಾಬನ್ಗೆ ನಾವು ಸ್ಟೂಡೆಂಟ್ಸ್ ಓದು, ಮಕ್ಕಳು ಓದು, ಎಲ್ಲರೂ ಒಳ್ಳೆಯವರಾಗಕ್ಕಾಗೋದಿಲ್ಲ. ಎಲ್ಲರೂ ಒಂದೇ ರೀತಿ ಓದೋಕ್ಕಾಗೋದಿಲ್ಲ, ಒಂದೇ ರೀತಿ ಧಾರಣೆ ಮಾಡೋಕ್ಕಾಗೋದಿಲ್ಲ, ಒಂದೇ ರೀತಿ ಸೇವೆ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಒಂದೊಂದು ಥರ ಇರ್ತಾರೆ. ಅದು ಅವ್ರ ಪಾತ್ರ. ಆದಷ್ಟು ಬೇಗ ಅವರಲ್ಲಿ ಪರಿವರ್ತನೆ ಬರಲಿ. ಶುಭ ಭಾವನೆ ಇಟ್ಟು ನಮ್ಮ ಪಾಡಿಗೆ ನಾವು ಸೇವೆ, ಯೋಗ, ಧಾರಣೆ, ಜ್ಞಾನದಲ್ಲಿ ಮುಂದೆ ಹೋಗ್ತಿರ್ಬೇಕು. ನಾವು ಆ ಕಾನೂನನ್ನು ನಮ್ಮ ಕೈಯಲ್ಲಿ ನಾವು ತಗೋಬಾರ್ದು. ತಿಳಿಸಬೇಕು, ಇದು ತಪ್ಪು ಅಂತ ತಿಳಿಸಬೇಕು. ಕೇಳಲಿಲ್ವಾ? ಧರ್ಮರಾಜ ಇದ್ದಾನೆ ಶಿಕ್ಷೆ ಕೊಡೋದಕ್ಕೆ, ಧರ್ಮರಾಜ ಇದ್ದಾನೆ. ಅವನಿಗಿಂತ ದೊಡ್ಡವ್ರು ಯಾರಿದ್ದಾರೆ ಧರ್ಮದ ಪರವಾಗಿ ನಿಲ್ಲೋದಕ್ಕೆ? ಇಲ್ಲಿ ನಾವ್ಯಾರು ಪರ್ಫೆಕ್ಟ್ ಇಲ್ಲ. ನಾನು ಇಲ್ಲ, ಇನ್ನೊಬ್ಬರು ಇಲ್ಲ, ಮತ್ತೊಬ್ಬರು ಇಲ್ಲ. ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ. ಬಾಬಾನೇ ಪರ್ಫೆಕ್ಟು. ಧರ್ಮದ ಪರವಾಗಿ ನಿಲ್ಲುವಂತಹ ಧರ್ಮರಾಜನೇ ಪರ್ಫೆಕ್ಟು ಇದ್ದಾರೆ. ಅವ್ರಿಗೆ ಲೆಕ್ಕಾಚಾರ. ಅದು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಶುಭ ಭಾವನೆ ಬೇಕಲ್ಲ, ನಮ್ಮ ದೃಷ್ಟಿ ಪರ್ಫೆಕ್ಟ್ ಇರಬೇಕಲ್ಲ. ನಾವು ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ದೊಡ್ಡದಾಗಿ ಮಾಡಿ 4 ಜನ ಈ ಸಂಸ್ಥೆ ಹೀಗಂತೆ, ಆ ಸಂಸ್ಥೆಗೆ ಹೋಗೋದು ಬೇಡಪ್ಪ ಬರಲ್ವಾ ಆತ್ಮಗಳಾಗ? ಅವರು ವಂಚನೆ ಯಾರು ಮಾಡಿದ್ರು? ನಾವೇ ಮಾಡಿದ್ವಿ. ಎಲ್ಲರೂ ಪರ್ಫೆಕ್ಟ್ ಇಲ್ಲ ಅನ್ನೋದು ತಿಳ್ಕೊಬೇಕು. ಇಲ್ಲಿ ಟೀಚರ್ ಬಾಬಾ ಒಬ್ಬರೇ, ಇನ್ನೆಲ್ಲರೂ ಸೇವಾದಾರಿಗಳೇ. ಬಾಬಾ ಒಬ್ಬರೇ ಟೀಚರು, ಆಯ್ತಲ್ಲ? ಹಾಗಾಗಿ ಅವರನ್ನು ನಿಮಿತ್ತ ಮಾಡಿಟ್ಟಿರ್ತಾರಷ್ಟೇ, ಅವ್ರ ಮೂಲಕ ಜ್ಞಾನ ಕೊಡೋದಕ್ಕೆ, ಪಾಲನೆ ಕೊಡೋದಕ್ಕೆ. ಅವ್ರು ಪರ್ಫೆಕ್ಟು ಅಂತ ಇಟ್ಟಿರೋದಿಲ್ಲ ಬಾಬಾ, ಆಯ್ತಲ್ಲ? ಎಲ್ಲರೂ ಇಲ್ಲಿ ಪರ್ಫೆಕ್ಟ್ ಆಗೋದಕ್ಕೆ ಬಂದಿರುವಂಥವ್ರು. ಪರ್ಫೆಕ್ಟು ಅಂತ ಅಲ್ಲಿ ಇಟ್ಬಿಟ್ರೆ ನಾವು ಇಲ್ಲೇನಕ್ಕೆ ಇರ್ತಿದ್ವಿ? ಪರ್ಫೆಕ್ಟ್ ಆಗಿದ್ದಿದ್ರೆ ಈ ಪ್ರಪಂಚದಲ್ಲಿ ನಾವು ಇರ್ತಿರ್ಲಿಲ್ಲ, ಸೂಕ್ಷ್ಮತದಲ್ಲಿ ಪರಿಸ್ಥಿತಿ ಆಗಿರ್ತಿದ್ವಿ ನಾವು ಪರ್ಫೆಕ್ಟ್ ಆಗಿದ್ದಿದ್ರೆ. ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ, ಎಲ್ಲರಲ್ಲೂ ಒಂದೊಂದು ಸಂಸ್ಕಾರ ಹಳೆಯದಿದ್ದೇ ಇರುತ್ತೆ. ಆದರೆ ನಾವು ನೋಡಬೇಕಾಗಿರುವಂತಹ ದೃಷ್ಟಿ
ಶುಭ ಭಾವನೆಯಿಂದ ಅಷ್ಟೆ. ನಾವು ಅದನ್ನು ಪಬ್ಲಿಕ್ಗೆ ಎತ್ತಿ ಹಿಡಿದು ತೋರಿಸ್ತೀವಿ. ನಾವು ನೋಡಿ, ಬ್ರಹ್ಮಕುಮಾರಿಸ್ ಈ ರೀತಿ ಮಾಡ್ತಿದ್ದಾರೆ, ಬ್ರಹ್ಮಕುಮಾರಿಸ್ ಈ ರೀತಿ ಮಾಡ್ತಿದ್ದಾರೆ, ಇದು ತಪ್ಪು, ಅವರು ಎಲ್ಲರನ್ನ ಈ ರೀತಿ ಮಾಡ್ತಾರೆ. ಯಾರು ಹೋಗ್ತಾರೆ ಆವಾಗ ಬಾಬನ ಮಕ್ಕಳಲ್ಲಿಗೆ? ಹೊಸದಾಗಿ ಜ್ಞಾನ ತಗೊಂಡು ವಾರಸತ್ವ ತಗೊಳ್ಳೋರು, ರಾವಣದಿಂದ ಮುಕ್ತಿ ಪಡ್ಕೊಳ್ಬೇಕು. ಅವರು ಹೇಗೆ ಹೋಗಕ್ಕೆ ಸಾಧ್ಯ? ಆ ಥರ ನಾವು ಡಿಸರ್ವಿಸ್ ಮಾಡಿಬಿಟ್ವಿ, ಹೋಗೋದೇ ಇಲ್ಲ ಅಲ್ಲಿಗೆ. ಏನಾಯ್ತಲ್ಲಿ ಅವಾಗ? ಅವರ ಪ್ರಾಪ್ತಿ, ಅವರ ವಾರಸತ್ವ ತಗೊಳ್ಳೋದ್ರಲ್ಲಿ ನಾವೇ ಅಡ್ಡಿ ಆಗ್ಬಿಡ್ತೀವಿ. ಆ ಪಾಪದ ಹೊರೆ ನಮಗೆ ಎಷ್ಟಾಗುತ್ತಲ್ಲ. ನಾವು ತಿಳಿಸಬೇಕು, ಬಾಬಾರವರಿಗೆ ಹೇಳಬೇಕು ಅಷ್ಟೇ. ಈಗ ಅಂತಿಮ ಆಗಿದೆ. ನಾವು ನೋಡಿ ಅದು ತಪ್ಪು, ಅದು ನಡೀತಿದೆಯಾ? ಒಂದು ವೇಳೆ ಯಾರು ಬಾಬಾರವ್ರ ಮಕ್ಕಳು ತಪ್ಪು ಅಷ್ಟು ಕೆಟ್ಟದಾಗಿ ಮಾಡೋದಿಲ್ಲ. ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ಏನಾದರೂ ಒಂದು ವಶ ಆಗಿ ಏನಾದರೂ ಒಂದು ಮಾತು ಮಾತಾಡ್ಬೋದು, ಇದು ನನ್ನದು, ನಾನು, ಇವುಗಳಲ್ಲಿ ಬರ್ಬೋದೇನೋ. ಅದು ಅಷ್ಟು ಕೆಟ್ಟದಾಗಿ ಯಾರೂ ಹೋಗೋದಿಲ್ಲ. ಒಂದು ವೇಳೆ ಹೋಗಿದ್ರೂ ಸಹ ಬಾಬಾರವ್ರಿಗೊಪ್ಪಿಸಿ, ಧರ್ಮರಾಜನಿಗೊಪ್ಪಿಸಿ, ಶುಭ ಭಾವನೆ ಇಡಿ ಅವ್ರ ಮೇಲೆ. ನಿಮ್ಮ ಒಂದು ಪುರುಷಾರ್ಥದಂತೆ, ನಿಮ್ಮ ಒಂದು ಏನು ಬಾಬಾರವರ ಶ್ರೀಮತಂತೆ ನೀವು ನಡಿಬೇಕು, ನಡೀತಾ ಹೋಗಿ. ಬೇರೆಯವರು ಈ ರೀತಿ ಅಂತ ನಾವು ಎತ್ತು ತೋರಿಸ್ತೀವಿ, ಅವ್ರಿಗೆ ಹೇಳಿ ಇದು ತಪ್ಪು ಮಾಡ್ತಿದಾರ, ನೀವು ಈ ರೀತಿ ಮಾಡಬಾರ್ದು, ಇದು ಬಾಬಾರವರ ಶ್ರೀಮತ ಅಲ್ಲ ಅಂತ ಹೇಳಿ. ಅವ್ರು ಕೇಳಲಿಲ್ವಾ? ಬಾಬಾರವ್ರಿಗೆ ಒಪ್ಪಿಸ್ಬೇಡಿ. ಅದನ್ನು ಕಾನೂನನ್ನು ನಾವು, ಧರ್ಮರಾಜ ತಗೊಳ್ಳುವಂಥ ಕಾನೂನನ್ನು ನಾವು ಕೈಗೆ ತಗೊಂಡ್ವಿ ಅಂತಂದರೆ ಅನೇಕ ಆತ್ಮಗಳ ವಂಚನೆಗೆ ನಾವೇ ಕಾರಣ ಆಗ್ಬಿಡ್ತೀವಿ. ಅನೇಕ ಆತ್ಮಗಳು ಬಾಬಾರವರ ಹತ್ತಿರ ಸೇರುವಂಥ ಆತ್ಮಗಳನ್ನು ನಾವೇ ದೂರ ಮಾಡಿಬಿಡ್ತೀವಿ. ಆ ಪಾಪದ ಹೊರೆ ನಮ್ಮದೇ ಆಗಿಬಿಡುತ್ತೆ. ಆ ಸೆಂಟರ್ ಸರಿ ಇಲ್ಲ, ಈ ಸೆಂಟರ್ ಸರಿ ಇಲ್ಲ, ಅಲ್ಲಿಗೆ ಹೋಗ್ಬೇಡಿ ಅಂತ ಯಾವತ್ತೂ ಹೇಳಬೇಡಿ, ಯಾವತ್ತೂ ಹೇಳಬೇಡಿ. ಅದು ಬಾಬಾರವರ ಸೆಂಟರು, ಬಾಬಾರವರ ಯಜ್ಞ, ಬಾಬಾರವರೇ ಮಾಡಿಸ್ತಿರುವಂತಹದ್ದು, ಬಾಬಾರವರೇ ಶಿಕ್ಷಣ ಕೊಡುವಂಥದ್ದು, ಪಾಲನೆ ಕೊಡುವಂಥದ್ದು. ಬಾಬಾರವರಂತ ಕಳಿಸಿ, ಅಲ್ಲಿ ಬಾಬಾನೇ ಮಾಡಿ ಕಳಿಸ್ತಾರೆ, ಪಾಲನೆ ಮಾಡಿ ಕಳಿಸ್ತಾರೆ. ಅಕ್ಕವ್ರು ಸರಿ ಇಲ್ಲ, ಅಣ್ಣವ್ರು ಸರಿ, ಅಲ್ಲಿಗೆ ಹೋಗ್ಬೇಡಿ ನೀವು ಅಂದರೆ ಹೌದು ಅವರು ಸರಿ ಇಲ್ಲ, ಅವರು ಹಂಗೆ ಮಾಡಿ ಕಳಿಸ್ತಾರೆ. ನೋಡಬಾರದು, ಅಕ್ಕವರನ್ನ ನೋಡಬಾರದು, ಅಣ್ಣವರನ್ನ ನೋಡಬಾರದು, ಬಾಬಾರವರಂತ ನೋಡಿ ಕಳಿಸಿ. ಯಾರಿಗೂ ಆ ಸೆಂಟ್ರಿಗೆ ಹೋಗ್ಬಿಡಿ, ಈ ಸೆಂಟ್ರಿಗೆ ಹೋಗ್ಬಿಡಿ, ಸೆಂಟ್ರಲ್ಲಿ ಅಕ್ಕವ್ರು ಸರಿ ಇಲ್ಲ, ಅಣ್ಣವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಯಾರಿಗೂ ಆ ಥರ ಹೇಳಬೇಡಿ. ಅವರು ಹೋಗ್ಬೇಡಿ ಅಂತ ನಾವು ಹೇಳ್ತೀವಿ ಅಂದರೆ ಅವರು ಜ್ಞಾನದಿಂದ ದೂರ ಆಗೋದಕ್ಕೆ ನಾವೇ ಕಾರಣ ಆಗ್ತೀವಿ, ಬಾಬಾರವರಿಂದ ದೂರ ಆಗೋದಕ್ಕೆ ನಾವೇ ಕಾರಣ ಆಗ್ತೀವಿ. ಅದು ಪಾಪ ತುಂಬ ದೊಡ್ಡದು, ತುಂಬ ಶಿಕ್ಷೆ ಪಡ್ಕೋಬೇಕಾಗತ್ತೆ ಅಂತಿಮದಲ್ಲಿ. ಅದರಿಂದ ಬಾಬಾ ತಿಳಿಸ್ತಿರುವಂಥದ್ದು ನಿಶ್ಚಯ ಬೇಕು. ಅದು ಬಾಬಾ ಅನ್ನೋ ನಿಶ್ಚಯ ಬೇಕು, ದೇಹದಾರಿಗಳಲ್ಲ ಅನ್ನೋ ನಿಶ್ಚಯ ಬೇಕು. ಆಗ ಮಾತ್ರ ಇವೆಲ್ಲ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳುವಂಥದ್ದು ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯಂತಿ ಅಂತ ಬಾಬಾ ಯಾಕೆ ಹೇಳಿದ್ದಾರೆ? ಇದಕ್ಕೆ ಹೇಳಿರುವಂತಹದ್ದು. ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ. ನಾನು ಪರ್ಫೆಕ್ಟ್ ಅಂತ ಇನ್ನೊಬ್ಬರನ್ನ ಹೋಗಿ ಇವ್ರು ಪರ್ಫೆಕ್ಟ್ ಇಲ್ಲ ಅಂದರೆ ಇಲ್ಲಿ ನಾನೇ ಇಲ್ಲಿ ಫಸ್ಟ್ ಪರ್ಫೆಕ್ಟ್ ಇಲ್ಲ ಅಂತ ತಿಳ್ಕೊಬೇಕಾಗತ್ತೆ. ಇಲ್ಲಿ ಫಸ್ಟ್ ನಾನೇ ಪರ್ಫೆಕ್ಟ್ ಇರೋದಿಲ್ಲ. ತಪ್ಪನ್ನ ತಪ್ಪು ಅಂತ ನಾವು ಹೇಳ್ತೀವಿ ಅಂದರೆ ಅವ್ರ ಹತ್ರ ನೋಡಿ, ಈಗ ಅವರು ತಪ್ಪು ಮಾಡ್ತಿದಾರ, ಅವ್ರ ಹತ್ರ ಹೋಗಿ ನೀವು ಹೇಳ್ತೀರಾ, ಕೇಳಿದ್ರಾ, ಓಕೆ ಬಾಬಾ ಶ್ರೀಮತ್ ಅಲ್ಲ ಅಂತ ಒಬ್ರಿಗೊಬ್ರು ಸಹಯೋಗ ಕೊಟ್ಕೊಂಡು ಮಾತಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅವ್ರು ಕೇಳಲಿಲ್ವಾ, ಬಿಟ್ಟು ಬಿಡಬೇಕು. ನಾವು ಇನ್ನೊಂದು ಆತ್ಮದ ಇನ್ನು ಬರುವಂಥ ಆತ್ಮಗಳ ಅಕಲ್ಯಾಣ ಆಗ್ಬಿಡತ್ತೆ, ವಂಚಿತರಾಗ್ಬಿಡ್ತಾರೆ, ಅದಕ್ಕೆ ನಾವು ಕಾರಣ ಆಗ್ಬಿಡ್ತೀವಿ. ಯಾವತ್ತು ಆ ಸೆಂಟರ್ ಸರಿ ಇಲ್ಲ, ಈ ಸೆಂಟರ್ ಸರಿ ಇಲ್ಲ, ಅಲ್ಲಿಗೆ ಹೋಗ್ಬೇಡಿ, ಇಲ್ಲಿಗೆ ಹೋಗ್ಬೇಡಿ, ಆ ಅಕ್ಕ ಸರಿ ಇಲ್ಲ, ಈ ಅಕ್ಕ ಸರಿ ಇಲ್ಲ, ಬೇಡ. ನಿಮಗೆ ಅವ್ರಿಗೆ ಏನೋ ಸಂಸ್ಕಾರದಲ್ಲಿ ಘರ್ಷಣೆ ಆಗಲಿಲ್ವಾ, ಇನ್ನೊಬ್ಬರಿಗೆ ಯಾಕೆ ಹೇಳಬೇಕು ಅಲ್ವಾ? ನಿಮಗಿಷ್ಟ ಆಗಲಿಲ್ವಾ, ನೀವು ಬಾಬಾರವರ ಮತದಂತೆ ನೀವು ನಡೀತಿರ್ತೀರಾ, ಅವ್ರ ಮಧ್ಯೆ ನೀವು ಹೋಗಲಿಲ್ಲ, ಸೆಂಟ್ರಿಗೂ ಹೋಗಲಿಲ್ಲ, ಇಲ್ಲಿ ಇನ್ನೆಲ್ಲೋ ಹೋಗ್ತಿದ್ದೀರಾ, ಬಾಬಾರವ್ರ ಮತದಂತೆಯೇ ನಡೀತಿರ್ತೀರಾ, ಆದರೆ ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ಬೇಡಿ, ಅಲ್ಲಿ ಸರಿ ಇಲ್ಲ, ಅಲ್ಲಿಗೆ ಹೋಗಬೇಡಿ ಅಂತ.
ಅದು ಅಧಿಕಾರ ಯಾರಿಗೂ ಇಲ್ಲ, ಅದು ಬಾಬಾರವ್ರದ್ದು. ಬಾಬಾರವ್ರ ಮಕ್ಕಳು ಹೋಗೋದಕ್ಕೆ ಅಲ್ಲಿ ಅಧಿಕಾರ ಇದೆ. ಬಾಬಾ ಅಂತಲೇ ತಿಳ್ಕೊಂಡು ಹೋಗಬೇಕು. ಈಗ ನನಗೆ ಸೆಂಟರ್ಗೆ ಏನೋ ಒಂದಾಗಿದೆ ಅಂದರೆ ಅಲ್ಲಿರುವಂಥ ಅಕ್ಕಂದರಿಗೆ ನನಗೆ ಇವಾಗೇನು ಎಕ್ಸಾಂಪಲ್ಗೆ ಆಗಿದೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಆದರೆ ಅವರು ಶ್ರೀಮತದಂತೆ ನಡೆಯೋಕ್ಕೆ ರೆಡಿ ಇಲ್ಲ, ನಾವು ಶ್ರೀಮತದಂತೆ ನಡೀತಿರ್ತೀವಿ. ಅಲ್ಲಿ ವಿಘ್ನಗಳು ಬರುತ್ತೆ, ಆಯಿತಾ. ವಿಘ್ನಗಳು ಬರುತ್ತೆ. ನಾವು ಅವರಿಗೆ ಹೇಳೋಕ್ಕೂ ಆಗೋದಿಲ್ಲ, ಅವರಿಗೆ ನಾವು ಹೇಳೋದಕ್ಕೂ ಆಗೋದಿಲ್ಲ. ಆ ಥರ ಇರುತ್ತೆ ಅಂತ ನಾವು ಅನ್ಕೋತೀವಿ. ಈಗ ನಾನು ದೂರ ಆದೆ, ಅವರು ಶ್ರೀಮತದಂತೆ ನಡೀತಿಲ್ಲ, ಬೇಡ, ನಮ್ಮ ಪಾಡಿಗೆ ನಾವು ಯೋಗ, ಜ್ಞಾನ, ಧಾರಣೆ, ಸೇವೆಯಲ್ಲಿ ಬಾಬಾ ಮಾಡಿಸ್ತಾರೆ, ನಾವು ಕೇವಲ ನಿಮಿತ್ತಾಗಿ ಪುರುಷಾರ್ಥವನ್ನು ಮಾಡ್ತಾ ಸೇವೆಯನ್ನು ಮಾಡ್ತಾ ಹೋಗೋಣ ಅಂತ ನಾವು ಹೋಗ್ತಿರ್ತೀನಿ. ಈ ಥರದಕ್ಕೆ ಸೆಂಟರ್ಗೆ ಹೋಗಬೇಡಿ ಅಂತ ಹೇಳೋದು ಎಷ್ಟು ಸರಿ ಅಲ್ವಾ? ಯಾಕೆ ಅಂತಂದರೆ ಬೇರೆಯವರು ಅಂದರೆ ಅವ್ರಿಗೇನಿಲ್ಲ ಅಲ್ವಾ, ಅದು ಬಾಬಾರವರ ಮನೆ. ಈ ಥರದಿಗೆ ಹೋಗ್ಬೇಡಿ, ಅವರು ಹೋಗೋದಕ್ಕೆ ವಂಚೆ ಅಂದರೆ ಅವರು ವಂಚಿತರಾಗೋದಕ್ಕೆ ನಾನೇ ಕಾರಣ ಆಗ್ತೀನಲ್ಲ, ಅವಾಗ ನಾನೇ ತಾನೇ ಕಾರಣ ಆಗ್ತೀನಿ. ಅಲ್ಲಿ ಹೋಗ್ಬೇಡಿ, ಅವ್ರು ಈ ಥರ, ಅವ್ರು ಶ್ರೀಮತ ಇಲ್ಲ, ಅವ್ರು ಸರಿ ಇಲ್ಲ ಅಂತ ನಾನು ಹೇಳ್ಕೊಡ್ತೀನಿ ಇತರರಿಗೆ ಅಂತಂದರೆ ಆಗ ಅವರಲ್ಲಿ ಹೋಗೋದಿಲ್ಲ, ಅವ್ರ ಕಲ್ಯಾಣನೂ ಆಗೋದಿಲ್ಲ. ಅದು ಬಾಬಾರವ್ರ ಮನೆ, ಬಾಬಾರವರ ಮಕ್ಕಳು, ಅಲ್ಲಿ ಹೋಗಿ ಇವ್ರು ಹೋದರೆ ಅಲ್ಲಿ ಕಲ್ಯಾಣ ಆಗುತ್ತೆ ಅಂತ ನಾವು ಕಳಿಸ್ಬೇಕಾಗತ್ತೆ. ನಾವು ಆ ರೀತಿ ಮಾಡುವಂತಹದ್ದು, ಇತರರಿಗೆ ಹೇಳ್ಕೊಡುವಂಥದ್ದು ಹೋಗ್ಬಿಡಿ ಅಂತ, ಅದೆಷ್ಟು ಸರಿ ಅಲ್ವಾ? ಅದಕ್ಕೇನೆ ಬಾಬಾ ಹೇಳ್ತಾರೆ, ನೀವು ಏನೋ ನಿಮ್ಮ ಒಂದು ಇದರಲ್ಲಿ ಬಂದು ಹಳೆ ಸ್ವಭಾವ ಸಂಸ್ಕಾರಗಳಿರ್ಬೋದು, ಯಾವುದಲ್ಲಾದರೂ ಸಿಕ್ಕಾಕೊಂಡು ಬಾಬಾರವರಿಂದ ದೂರ ಆಗಬೇಡಿ, ವಿದ್ಯೆಯಿಂದ ದೂರ ಆಗಬೇಡಿ ಅಂತ ಬಾಬಾ ತಿಳಿಸ್ತಾರೆ. ಅದರಿಂದ ನಾವು ಯಾವತ್ತೂ ಅಷ್ಟೇ ಬಾಬಾರವರನ್ನೇ ನೋಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಅದು ಯಾರದೂ ಅಲ್ಲ ಬಾಬಾರವರ ಸೆಂಟರು, ಬಾಬಾರವರ ಯಜ್ಞ. ಅಲ್ಲಿರೋರು ಬಾಬಾರವರ ಮಕ್ಕಳಾಗಿದ್ದಾರೆ, ಆಯ್ತಲ್ಲ. ಅಲ್ಲಿರೋರ ಭಾವನೆ ನಂದು, ನನ್ನ ಸೆಂಟರು, ನನ್ನ ಸ್ಟೂಡೆಂಟ್ಸು, ನನ್ನದು ಅನ್ನೋ ಭಾವನೆ ಅವರಲ್ಲಿ ಇತ್ತು ಅಂತಂದರೆ ಅದು ಅವ್ರ ಪಾತ್ರ. ಆದರೆ ನಾವು ಯಾರನ್ನು ದೂಷಿಸಬಾರದು ಅಷ್ಟೇ, ನಾವು ಯಾರನ್ನು ದೂಷಿಸಬಾರದು, ನಾವು ಬ್ಲೇಮು ಸಹ ನಾವು ಮಾಡಬಾರ್ದಾಗತ್ತೆ. ಅರ್ಥ ಆಯ್ತಲ್ಲ? ಆದ್ದರಿಂದ ಈಗ ಯಾರ ಮೇಲೆ ನಿಶ್ಚಯ? ನಾನು ಆತ್ಮನ ನಿಶ್ಚಯ ಬೇಕು, ಎಲ್ಲರೂ ಆತ್ಮಗಳು ಅನ್ನೋ ನಿಶ್ಚಯ ಬೇಕು, ಬಾಬಾರವರ ಮೇಲೆ ನಿಶ್ಚಯ ಬೇಕು, ಡ್ರಾಮಾ ಮೇಲೆ ನಿಶ್ಚಯ ಬೇಕು. ಡ್ರಾಮಾ ಪರ್ಫೆಕ್ಟ್ ಇದೆ, ಡ್ರಾಮಾದಲ್ಲಿ ಇರುವಂಥ ಪ್ರತಿಯೊಂದು ಆತ್ಮಗಳ ಪಾತ್ರನೂ ಸಹ ಪರ್ಫೆಕ್ಟ್ ಇದೆ. ಇಲ್ಲಿ ಯಾರೂ ಕೆಟ್ಟವರಲ್ಲ, ಆಯ್ತಲ್ಲ. ಎಲ್ಲರದು ಅವರದೇ ಆದಂಥ ಪಾತ್ರ ಇದೆ, ಅವರದೇ ಆದಂಥ ಸಂಸ್ಕಾರ ಇದೆ. ಪ್ರತಿಯೊಬ್ಬರೂ ಇಲ್ಲಿ ಪರಿವರ್ತನೆ ಆಗೋದಕ್ಕೆ ಬಂದಿದ್ದಾರೆ, ಆಯ್ತಲ್ಲ. ಡ್ರಾಮಾ ಅಕ್ಯುರೇಟ್ ಇದೆ, ಬಾಬಾ ಪರ್ಫೆಕ್ಟ್ ಇದ್ದಾರೆ, ಬಾಬಾನೇ ಇಲ್ಲಿ ಮಾಡಿಸುವಂಥವ್ರು, ನಾವು ಕೇವಲ ನಿಮಿತ್ತ. ಈ ಒಂದು ಸ್ಮೃತಿಯಲ್ಲಿರ್ತಾ ನಾವೇನು ಮಾಡಬೇಕಾಗತ್ತೆ? ಮುಂದೆ ಹೋಗಬೇಕಾಗತ್ತೆ. ಇಲ್ಲ ಅಂತಂದರೆ ನಿಶ್ಚಯ ಇಲ್ಲ, ಬಾಬಾರವ್ರ ಮೇಲೆ ನಿಶ್ಚಯ, ಬಾಬಾನೇ ಮಾಡಿಸ್ತಿದ್ದಾರೆ ಅನ್ನೋ ನಿಶ್ಚಯ ನಮ್ಗೆ ಇಲ್ಲ ಅಂತಂದರೆ ಏನಾಗುತ್ತೆ? ಎಲ್ಲದರ ಮೇಲೂ ಸಂಶಯ ಬರುತ್ತೆ, ಬಾಬಾರವರಿಂದನೂ ಸಹ ನಾವು ದೂರ ಆಗಿಬಿಡ್ತೀವಿ, ನಮ್ಮ ವಿನಾಶವನ್ನು ನಾವೇ ಮಾಡ್ಕೊಂಡ್ಬಿಡ್ತೀವಿ. ಅಚ್ಚ, ಓಂ ಶಾಂತಿ.